ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಒಂದು ಒಳ್ಳೆ ಹಾರರ್ ಮಿಸ್ಟ್ರಿ ಮೂವಿನ ನೋಡೋಣವಾ. ಈ ಮೂವಿಯ ಹೆಸರು ದ ವೇಲಿಂಗ್ ಅಂತ. ಸುಮಾರು ವರ್ಷದಿಂದಲೇ ಮೂವಿ ರಿಲೀಸ್ ಆಗಿದೆ. ಇನ್ನು ಹೇಳ್ಬೇಕಂದ್ರೆ ಈ ಮೂವಿನ ಬೇರೆ ಚಾನೆಲ್ ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ವಿಷಯ ಗೊತ್ತಿರ್ಲಿಲ್ಲ. ನೋಡಿದ್ಮೇಲೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂತಾನೆ ಅನ್ಕೊಂಡೆ. ಸುಮಾರು ಜನ ಕಮೆಂಟ್ ಅಲ್ಲಿ ಕೂಡ ಆಗ್ತಿದ್ರು ದ ವೇಲಿಂಗ್ ಎಕ್ಸ್ಪ್ಲೇನ್ ಮಾಡಿ ಅಂತ. ಅದಕ್ಕೋಸ್ಕರ ನನ್ನ ತೃಪ್ತಿಗೋಸ್ಕರ ಕೂಡ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬೇರೆ ಚಾನೆಲ್ ಅಲ್ಲಿ ನೋಡಿದ್ರೆ ಕೂಡ ನಮ್ಮ ಎಕ್ಸ್ಪ್ಲನೇಷನ್ ಒಂದ್ಸತಿ ಕೇಳಿ. ಅವ್ರ ಎಕ್ಸ್ಪ್ಲನೇಷನ್ಗೂ ನಮ್ಮ ಎಕ್ಸ್ಪ್ಲನೇಷನ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವಾ, ಅದರಿಂದ ಹೇಳ್ತಿರೋದು. ಇಷ್ಟಪಡೋರಿ ಮೂವಿನ ನೋಡಬಹುದು. ಒಂದು ಒಳ್ಳೆ ಭಯಂಕರವಾದ ಮೂವಿ ಅಂತಾನೆ ಹೇಳ್ಬೋದು. ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿ ಒಂದು ವಿಲೇಜ್ ಸೈಡ್ ಅಲ್ಲಿ ನಡೆಯೋ ತರ ತೋರಿಸ್ತಾರೆ. ಅಲ್ಲಿ ಒಂದು ಪೊಲೀಸ್ ಫ್ಯಾಮಿಲಿನ ತೋರಿಸ್ತಾರೆ. ಇವರೇ ಈ ಫಿಲ್ಮ್ ಅಲ್ಲಿ ಹೀರೋ. ಅವ್ರಿಗೆ ಅಂತ ಒಂದು ಫ್ಯಾಮಿಲಿ ಅಂತ ಹೇಳದ್ನಲ್ವಾ, ಹೆಂಡತಿ, ಮಗಳು ಮತ್ತೆ ಅತ್ತೆ. ಒಂದು ಒಳ್ಳೆ ಕ್ಯೂಟ್ ಅಂಡ್ ಲವ್ಲಿ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಇವರು ಪೊಲೀಸ್ ಅಂತ ಹೇಳದ್ನಲ್ವಾ, ಈಗ ಇವ್ರಿಗೊಂದು ಕಾಲ್ ಬರುತ್ತೆ, ಎಮರ್ಜೆನ್ಸಿ ಕೇಸು, ಬೇಗ ಬನ್ನಿ ಅಂತ. ಏನಪ್ಪಾ ಅಂತ ಹೇಳಿ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ತುಂಬಾನೇ ಮೋಸವಾದ ಸ್ಥಿತಿಯಲ್ಲಿ ಸತ್ತು ಬಿದ್ದಿರ್ತಾರೆ. ಅಷ್ಟೇ ಅಲ್ಲ, ಅವ್ರನ್ನ ಕೊಲೆ ಮಾಡಿರೋನ್ ಕೂಡ ಅವ್ರ ಬಾಗ್ಲತ್ರನೇ ಕೂತಿರ್ತಾನೆ. ನೋಡಕ್ಕೆ ನಾರ್ಮಲ್ ಆಗಿಲ್ಲ, ಏನೋ ಈ ಜಾಂಬಿ ಅಟ್ಯಾಕ್ ಆದ್ರೆ ಹೆಂಗಿರುತ್ತೆ, ಕಣ್ಣೆಲ್ಲ ಬೆಳ್ಳಕ್ಕೆ ಮತ್ತೆ ಅವ್ನು ವಿಚಿತ್ರವಾಗಿ ಆಡ್ತಾ ಇರ್ತಾರಲ್ಲ, ಆ ತರನೇ ಇರುತ್ತೆ ಅವ್ನ ಆಕ್ಟಿವಿಟಿ ಎಲ್ಲ. ಇನ್ನು ಹೇಳ್ಬೇಕಂದ್ರೆ ಈ ಫ್ಯಾಮಿಲಿಗೆ ಸೇರಿರೋನೆ ಇವನ್ ಕೂಡ ಏನಕ್ಕೋಸ್ಕರ ಕೊಲೆನ ಮಾಡದ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ಎಷ್ಟೇ ಕೇಳಿದ್ರೆ ಕೂಡ ಅವನೇನು ಆನ್ಸರ್ ಮಾಡ್ತಾ ಇಲ್ಲ. ಇವನ್ನ ಕೇಳಿ ಪ್ರಯೋಜನ ಇಲ್ವೇ ಅಂತ ಇವ್ರು ಯೋಚನೆ ಮಾಡ್ತಾರೆ. ಇವ್ ಒಂದೇ ಕೊಲೆನ ಅಂತ ನೋಡಿದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಕೇಸು ಆ ಜಾಗದಲ್ಲೂ ಅಷ್ಟೇ, ಅಲ್ಲಿ ಇಬ್ರು ಸತ್ತು ಬಿದ್ದಿರ್ತಾರೆ. ಬಟ್ ಕೊಲೆ ಮಾಡಿರೋ ವಿಧ ಮಾತ್ರ ಬೇರೆ ತರ ಇರುತ್ತೆ. ಇನ್ನಷ್ಟು ಮೋಸವಾಗಿ ಸಾಯಿಸಾಕ್ಬಿಟ್ಟಿರ್ತಾರೆ. ಏನ್ ನಡೀತಾ ಇದೆ ಇಲ್ಲಿ, ಯಾಕೆ ತರ ಕೊಲೆ ಮಾಡಿದ್ದಾರೆ ಅಂತ ನೋಡಿದ್ರೆ ಒಳಗಡೆ ಈ ಮಾಟ ಮಂತ್ರ ಎಲ್ಲ ಮಾಡಿದಾಗ ಪೂಜೆ ಎಲ್ಲ ಮಾಡಿ ಏನೋ ಈ ಕಾಗೆ ಗೂಡೆಲ್ಲ ಕಟ್ಟಿರತ್ತಲ್ಲ, ಆತರ ಒಂಥರ ತುಂಬಾನೇ ಡಿಸ್ಟರ್ಬಿಂಗ್ ಆಗಿರುತ್ತೆ ಜಾಗನ ನೋಡಕ್ಕೆ. ಇದನ್ನ ನೋಡಿ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು ಹೊರಗಡೆ ಬಂದು ಸ್ಮೋಕ್ ಮಾಡ್ತಾ ಇರ್ತಾನೆ. ಪಕ್ಕದಲ್ಲಿ ಒಂದು ಶೆಡ್ ತರ ಇರುತ್ತೆ, ಅಲ್ಲಿ ನಿಂತ್ಕೊಂಡು. ಆ ಟೈಮಲ್ಲಿ ಆ ಜಾಗದಲ್ಲೇ ಆ ಒಂದು ಮರದ ಕಟ್ಟಿಗೆಗೆ ಏನೋ ಒಂದು ಹೂವನ್ನ ತಗ್ಲಾಕಿರ್ತಾರೆ. ಅದನ್ನ ನೋಡ್ಬಿಟ್ಟು ಏನ್ ಈ ತರ ತಗ್ಲಾಕಿದ್ದಾರೆ ಅಂತ. ಬಟ್ ಅಷ್ಟಾಗ ಅದನ್ನ ಕೇರ್ ಮಾಡ್ಕೊಳ್ಳಲ್ಲ. ಆ ಕಡೆ ಒಂದು ಆಫೀಸರ್ ಕರೆದಿದ ತಕ್ಷಣ ನಮ್ ಹೀರೋ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇವಾಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆ ವಿಲೇಜ್ ಅಲ್ಲಿ ಇರೋನೆ ಒಂದ್ ಅಯ್ಯಪ್ಪ ಕಾಡೊಳಗಡೆ ಹೋಗಿರ್ತಾನೆ, ಏನೋ ಬೇಟೆ ಆಡೋದಕ್ಕೇನೋ. ಆ ತರ ಒಂದು ಜಿಂಕೆ ಸತ್ ಬಿದ್ದಿರೋದನ್ನ ನೋಡ್ಬಿಟ್ಟು ಅದನ್ನ ಎತ್ತಿ ಹೆಗಲ ಮೇಲೆ ಹಾಕೊಂಡ್ ಹೋಗ್ಬೇಕಾದ್ರೆ ಕಾಲೆಡ್ವಿ ಕೆಳಗಡೆ ಬಿದ್ದು ಉರುಳ್ಕೊಂಡೋಗಿ ಒಂದ್ ಜಾಗದಲ್ಲಿ ಬೀಳ್ತಾನೆ. ನೋಡಿ, ತುಂಬಾ ಹೊತ್ತಾದ್ಮೇಲೆ ಅಯ್ಯಪ್ಪನ್ಗೆ ಎಚ್ಚರ ಆಗೋದು. ಆದ್ರೆ ಎಚ್ಚರ ಆಗಿದ ತಕ್ಷಣ ಮುಂದ್ಗಡೆ ಒಂದು ವಿಷಯನ ನೋಡಿ ಸಖತ್ ಎದುರ್ಕೊಂತಾನೆ. ನೋಡಿ, ಅಲ್ಲಿ ಒಂದ್ ಅಯ್ಯಪ್ಪ ತುಂಬಾನೇ ಮೋಸವಾಗಿ ಒಂದು ಜಾಂಬಿ ತರಾನೇ ಅಂತ ಅನ್ಕೊಳ್ಳಿ, ಮೈಯಲ್ಲಿ ಒಂದು ಚೂರು ಬಟ್ಟೆ ಇಲ್ಲ. ಅಲ್ಲಿರೋ ಆ ಸತ್ತಿ ಬಿದ್ದಿರೋ ಜಿಂಕೆನ ಹಂಗೆ ಕಚ್ಕ ಅಂತ ತಿಂತಾ ಇರ್ತಾನೆ. ಇದ್ರ ನೋಡಿ ಅಪ್ಪ ಭಯ ಪಟ್ಬಿಟ್ಟ. ಸ್ವಲ್ಪ ಹೊತ್ತಲ್ಲೇ ಆಯಪ್ಪ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಾನೆ. ಅಷ್ಟೇ, ಹೆಂಗೋ ಅಯ್ಯಪ್ಪ ಇಂದ ತಪ್ಪಿಸ್ಕೊಂಡು ಇವನು ಊರೊಳಗಡೆ ಬಂದ್ಬಿಟ್ಟ. ಇದನ್ನ ಅಲ್ಲಿರೋರ ಹತ್ರ ಎಲ್ಲ ಹೇಳಿದ್ರೆ ಕೆಲವರು ಮೋಸ್ಟ್ಲಿ ಇರ್ಬೋದು, ನಿಜಾನೇ ಅಂತ ನಂಬ್ತಾರೆ. ಬಟ್ ಇನ್ ಕೆಲವರು ನಂಬಲ್ಲ. ಅದೆಲ್ಲ ಒಂದು ಕಟ್ಟುಕತೆ, ಅವ್ನ್ ಸುಳ್ಳು ಹೇಳ್ತಾನೆ, ನೀವ್ ಅದೆಲ್ಲ ನಂಬ್ತೀರಾ ಅನ್ನೋ ತರ ಹೇಳ್ತಾರೆ. ಈ ವಿಷಯದ ಬಗ್ಗೆನೆ ನಮ್ ಹೀರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಅಸಿಸ್ಟೆಂಟ್ ಹತ್ರ ಮಾತಾಡ್ತಾ ಇರೋದು. ಅಯ್ಯಪ್ಪ ಹೇಳ್ತಾನೆ, ಈ ತರ ಎಲ್ಲ ನಡೀತಾ ಇದ್ರೆ ಎಲ್ಲರೂ ಆ ಜಪಾನಿಂದ ಬಂದಿದ್ದಾನಲ್ಲ ಅವ್ರ ಬಗ್ಗೆನೆ ಮಾತಾಡ್ಕೊಂತ ಇದಾರೆ. ಅಯ್ಯಪ್ಪ ಬಂದ್ಮೇಲೆ ಏನೋ ಅಮಾನುಷವಾಗಿ ಆಗ್ತಿದೆ ಅಂತೆಲ್ಲ ಹೇಳ್ಕೊಳ್ತಾ ಇದಾರೆ. ಎಷ್ಟು ನಿಜನೋ ಎಷ್ಟು ಸುಳ್ಳು ಅಂತ ಇವ್ರು ಮಾತಾಡ್ಕೊಳ್ಳೋವಾಗ್ಲೇ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಪವರ್ ಕಟ್ ಆಗೋಯ್ತು. ಟಾರ್ಚ್ ಆನ್ ಮಾಡೋ, ಕ್ಯಾಂಡಲ್ ಎತ್ತು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಆ ಪೊಲೀಸ್ ಸ್ಟೇಷನ್ ಹೊರಗಡೆನೆ ಯಾರೋ ಒಂದು ಹುಡುಗಿ ಹಂಗೆ ದೆವ್ವ ತರ ನಿಂತಿರ್ತಾಳೆ. ಆ ಶೇಡ್ ಅಲ್ಲಿ ನೋಡಿ ಇವ್ರು ಭಯನೇ ಪಟ್ಬಿಟ್ರು, ಅಯ್ಯೋ ದೆವ್ವ ಬಂತು ಅಂತ. ಆದ್ರೆ ಸ್ವಲ್ಪ ತಲೆ ಟಾರ್ಚ್ ಎಲ್ಲ ಹಾಕೊಂಡೋಗಿ ನೋಡಿದಾಗ ಏನು ಇಲ್ಲ, ಈ ಮಳೆ ಬರ್ತಾ ಇರೋದಕ್ಕೆ ಮಿಂಚು ಬರ್ತಾ ಇತ್ತಲ್ಲ, ಅದರಿಂದ ಏನೋ ಶೇಡ್ ನ ನೋಡಿ ಭಯ ಪಟ್ಟಿರ್ತೀವಿ ಅಂತ ಅವ್ರಿಗೋರೆ ಸಮಾಧಾನ ಮಾಡ್ಕೊಂಡ್ರು. ಮತ್ತೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ನಮ್ ಹೀರೋ ಅವ್ರ ಮಗಳನ್ನ ಒಂದ್ ಅಂಗಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಟ್ಟು ತುಂಬಾ ಖುಷಿಯಾಗಿ ಒಂದ್ ನದಿ ದಡದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಆಕ್ಚುಲಿ ಅವ್ರ ಅಪ್ಪ ಒಂದ್ ತಪ್ಪು ಕೆಲಸ ಮಾಡಿರ್ತಾಳೆ, ಅದನ್ನ ಹುಡುಗಿ ನೋಡ್ಬಿಟ್ಲು. ಅದರಿಂದ ನಿಮ್ಮ ಅಮ್ಮನ್ಗೆ ಏನು ಹೇಳ್ಬೇಡ ಅಂತ ನೈಸ್ ಹಿಡಿತಾ ಇರೋದು. ಅವ್ರಿಗೆ ಕೂಡ ಏನ್ ಹೇಳಲ್ಲ ಬಿಡಪ್ಪ ಅಂತ ಹೇಳ್ತಾಳೆ. ಅವತ್ತು ನೈಟೇ ಅದೇ ಊರಲ್ಲಿ ಮತ್ತೆ ಇನ್ನೊಂದು ಕೊಲೆ ನಡೆದಿದೆ. ಬಟ್ ಈ ಸತ್ಯ ಮನೇನ ಸುಟ್ಟಾಕ್ಬಿಟ್ಟಿದ್ದಾರೆ. ಆ ಮನೆಯಲ್ಲಿ ಇದ್ದಿದ್ದೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರುನು. ಅವ್ರಿಬ್ರುನು ಈಗ ಒಂಥರ ವಿಚಿತ್ರವಾಗಿ ಆಡ್ತಾ ಇರ್ತಾರೆ. ಒಂಥರ ಯಾರನ್ನಾದ್ರೂ ನೋಡಿದ್ರೆ ಅವ್ರನ್ನ ಕಚ್ಚಬೇಕು ಅಂತ, ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ತುಂಬಾನೇ ಆಕ್ರೋಶವಾಗಿ ನಡ್ಕೊಳ್ತಾ ಇರ್ತಾರೆ. ಎಷ್ಟು ಜನ ಮ್ಯಾನೇಜ್ ಮಾಡಿದ್ರು ಆಗಲ್ಲ. ನಮ್ ಹೀರೋನ ಹೋಗಿ ಮ್ಯಾನೇಜ್ ಮಾಡ್ಬೇಕನ್ನೋ ಅಷ್ಟರಲ್ಲಿ ಅವರಿಬ್ರು ಇವನ್ ಮೇಲೆ ಬಿದ್ದು, ನಮ್ ಹೀರೋ ಮೇಲೆ ಬಿದ್ದು ಅವನ್ನ ಕಚ್ಚಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೆಂಗೋ ಅಕ್ಕಪಕ್ಕದಲ್ಲಿರೋ ಪೊಲೀಸ್ ಅವರೆಲ್ಲ ಅವನ್ನ ಹಿಡಿದು ಬೇರೆಯವ್ರ ಸಹಾಯದಿಂದ ಅವ್ರನ್ನ ಹೆಂಗೋ ಜೀಪ್ ಹತ್ತಿಸ್ಬಿಟ್ರು. ಇದನ್ನೆಲ್ಲ ಆ ಜಪಾನಿಂದ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಆಯಪ್ಪ ದೂರದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗಿತಾ ಇರ್ತಾನೆ. ಇದನ್ನ ಈಗ ತಾನೇ ನಮ್ ಹೀರೋ ಗಮನಿಸ್ತಾರೆ. ಆಯಪ್ಪ ಏನಕ್ಕೆ ಅಲ್ಲಿ ನಿಂತ್ಕೊಂಡು ಫೋಟೋ ಹಿಡಿತಾ ಇದ್ದಾನೆ ಅಂತ ಇವಾಗ್ಲೇ ಎದ್ರು ಬದ್ರು ಅವ್ರು ನೋಡ್ಕೊಳ್ಳೋದು. ಅದಾದ್ಮೇಲೆ ಅವರು ಸ್ಟೇಷನ್ಗೂ ಬಂದ್ಬಿಟ್ರು. ಬಟ್ ಎಲ್ಲ ಫುಲ್ ಆಗಿ ಕೊಳೆ ಆಗಿರುತ್ತೆ. ಅಲ್ಲಿ ಕೂತ್ಕೊಂಡಿದ್ರು ಅಷ್ಟೇ ಅವ್ರಿಗೆ ನೆನೆ ನೈಟ್ ಒಂದು ಹುಡುಗಿದು ರೂಪ ಕಾಣಿಸಿರುತ್ತಲ್ಲ, ದೆವ್ವ ತರ ಕನ್ನಡಿ ಹತ್ರ ನಿಂತ್ಕೊಂಡಿರೋದು ಅವ್ರ ಬಾಗ್ಲತ್ರ. ಅದ್ರೇನೆ ನೆನ್ಸ್ಕೊಂಡು ಭಯ ಪಡ್ತಾರೆ. ಯಾಕಂದ್ರೆ ಇದಕ್ಕೂ ಮುಂಚೆ ಕೊಲೆ ನಡೆದಿತ್ತಲ್ಲ, ಮನೇನ್ ಸುಟ್ಟಾಕ್ಬಿಟ್ಟಿದ್ರಲ್ಲ, ಆ ಜಾಗದಲ್ಲಿ ಹುಡುಗಿನ ನೋಡಿರ್ತಾರೆ. ಇವ್ರಿಗೆ ಏನ್ ಅನಿಸ್ತಾ ಇರುತ್ತೆ, ಮೋಸ್ಟ್ಲಿ ಹುಡುಗಿನ ವಿಚಾರಣೆ ಮಾಡಿದ್ರೆ ನನ್ಗೇನಾದ್ರು ಕ್ಲೂ ಸಿಗ್ಬೋದೇನೋ ಅಂತ ಯೋಚನೆ ಮಾಡ್ತಾರೆ. ಅದೇ ತರ ನೆಕ್ಸ್ಟ್ ಡೇ ಬೆಳಗ್ಗೆ ಹುಡುಗಿನ ನೋಡೋಣ ಅಂತ ಹೇಳಿ ಅವ್ರ ಮನೆ ಕಡೆಗೆ ಹೋಗಿ ನೋಡಿದ್ರೆ ಆ ಹುಡುಗಿ ಅಷ್ಟೊತ್ತಿಗೆ ನೇಣ್ ಹಾಕೊಂಡ್ಬಿಟ್ಟಿರ್ತಾಳೆ ಅವ್ರ ಮನೆ ಹತ್ರ ಇರೋ ಮರಕ್ಕೆ. ಅಷ್ಟೇ, ಇದನ್ನ ನೋಡಿ ಇದ್ದಿದ್ ಒಂದು ಕ್ಲೂನು ಹೋಯ್ತಾ
ಅಂತ ನಮ್ ಹೀರೋ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಕೂತ್ಕೊಂಡಲ್ಲಿ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಮರದ ಕೆಳಗಡೆನೆ ಒಂದು ಹುಡುಗಿ ಸ್ವಲ್ಪ ಜರ್ಕೊಂಡ್ ಬಂದು ಅಲ್ಲಿರೋ ಕಲ್ಲೆಲ್ಲ ಎತ್ತಿ ನಮ್ ಹೀರೋ ಮೇಲೆ ಹೊಡಿತಾ ಇರ್ತಾರೆ. ಇದನ್ನ ಪಕ್ಕದಲ್ಲಿ ಅಸಿಸ್ಟೆಂಟ್ ಗಮನಿಸ್ತಾ ಆಗ ನಮ್ ಹೀರೋ ಹೇಳ್ತಾನೆ, ಆ ಹುಡುಗಿ ತುಂಬಾ ಹೊತ್ತಿಂದ ಆ ಕೆಲ್ಸನೇ ಮಾಡ್ತಾ ಇದ್ದಾಳೆ, ನೀನ್ ಅದನ್ನ ಕೇರ್ ಮಾಡ್ಕೊಂಬೇಡ ಬಿಡು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋನೇ ಹೇಳ್ತಾರೆ, ಈಗ ಸತ್ತಿರೋರೆಲ್ಲ ಮತ್ತೆ ಅವ್ರ ಅಕ್ಕಪಕ್ಕದಲ್ಲಿರೋರ್ನೆಲ್ಲ ನೋಡಿದ್ರೆ ಏನೋ ಒಂದು ವೈರಸ್ಗೆ ಅಫೆಕ್ಟ್ ಆಗಿದ್ದಾರೆ ಅಂತಾನೆ ಕಾಣಿಸುತ್ತೆ. ಈಗ ಬಾಡಿನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಅಂತ ಎತ್ಕೊಂಡ್ ಹೋಗಿದಾರಲ್ಲ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಏನಾದ್ರು ವಿಷಯ ಗೊತ್ತಾಗತ್ತಾ ತಿಳ್ಕೊಂಬ ಅಂತ ಹೇಳಿ ಅವ್ರ ಅಸಿಸ್ಟೆಂಟ್ ನ ಅಲ್ಲಿಂದ ಕಳಿಸ್ಬಿಟ್ರು. ನಮ್ ಹೀರೋ ಒಬ್ರೇ ಅಲ್ಲಿ ಕುತ್ಕೊಂಡಿರೋದು. ಈಗ ಸ್ವಲ್ಪ ಜರ್ಕೊಂಡ್ ಆ ಹುಡ್ಗಿನೂ ಹತ್ರ ಬರ್ತಾಳೆ. ನಮ್ ಹೀರೋ ಕೇಳ್ತಾನೆ, ಏನಮ್ಮ ಏನಕ್ಕೆ ಇಲ್ಲಿ ಬಂದಿದ್ಯಾ ಅಂದಾಗ ಆ ಹುಡ್ಗಿ, ಇಲ್ಲ ಇಲ್ಲಿ ನಡೀತಾ ಇರೋ ಈ ಊರಲ್ಲಿ ನಡೀತಾ ಇರೋ ಎಲ್ಲಾ ಕೊಲೆಗಳಿಗೂ ಆ ಜಪಾನಿಂದ ಬಂದಿದಾರಲ್ಲ ಆ ಯಪ್ಪನೇ ಕಾರಣ. ಆ ಯಪ್ಪ ಒಬ್ಬ ಮನುಷ್ಯ ಅಲ್ಲ, ಮನುಷ್ಯನ ರೂಪದಲ್ಲಿರೋ ಒಂದು ರಾಕ್ಷಸ, ಮನುಷ್ಯರನ್ನ ಬೇಟೆಯಾಡಿ ತಿಂದ್ಬಿಡ್ತಾನೆ. ಆ ಯಪ್ಪನೇ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಮ್ ಹೀರೋ ಒಳಗಡೆ ಭಯ ಆದ್ರೆ ಕೂಡ ಸರಿ ಆಯ್ತು ವಿಚಾರಣೆ ಮಾಡ್ತೀನಿ ಅಂತ ಹೇಳಿ ಆ ಹುಡ್ಗಿ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ. ಬನ್ನಿ ನಿಮ್ಗೆ ಒಂದು ವಿಷಯ ತೋರಿಸ್ತೀನಿ ಅಂತ ಮನೆ ಒಳಗಡೆ ಕರ್ಕೊಂಡು ಹೋಗಿ ಎಲ್ಲಾದ್ರೂ ನೋಡುವಾಗ ಹುಡುಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಇವ್ರೆ ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು, ನನಗೆ ಮುಖ್ಯವಾದ ಆಧಾರ ಒಂದ್ ಸಿಕ್ಕಿದೆ, ಬೇಗ ಬನ್ನಿ ಅಂತ ಕರೆದ್ಬಿಟ್ಟು ಫೋನ್ ಅಲ್ಲಿ ಮಾತಾಡ್ಬಿಟ್ಟು ಒಳಗಡೆ ಹೋಗೋಷ್ಟಲ್ಲ ಹುಡುಗಿ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲು ಅಂತ ಹೇಳಿ ಸುತ್ತಮುತ್ತ ಎಲ್ಲ ಹುಡ್ಕೊಂಡು ಹೋಗ್ತಾರೆ. ಮನೆ ಹೊರಗಡೆ ಎಲ್ಲ ಹೋಗಿ ನೋಡಿದ್ರೆ ಆ ಮನೆ ಹಿಂದ್ಗಡೆನೆ ಆ ಕಾಡಲ್ಲಿ ಆ ಜಪಾನಿಂದ ಬಂದಿದ್ದ ಅಂತ ಹೇಳಿದ್ರಲ್ಲ ಆಯಪ್ಪ ತುಂಬಾ ಆಕ್ರೋಶವಾಗಿ ಯಾರನ್ನೋ ತಿಂತಾ ಇರ್ತಾನೆ. ಅಷ್ಟೇ ಇದ್ರ ನೋಡಿ ನಮ್ ಹೀರೋ ತುಂಬಾನೇ ಎದುರ್ಕೊಂಡ್ರೆ ಆಯಪ್ಪ ಜರ್ಕೊಂಡ್ ಬಂದ್ ಇವನ್ನ ಹಿಡ್ಕೋಬೇಕು ಅಂತ ಟ್ರೈ ಮಾಡ್ತಾನ. ಓಡಿಸ್ಕೊಂಡ್ ಹಿಡಿದ್ಬಿಟ್ಟ ನಮ್ ಹೀರೋನ. ಅಷ್ಟೇ ಅಂತ ನೋಡಿದ್ರೆ ಇಷ್ಟೊತ್ತು ಬಂದಿದ್ದಲ್ಲ ಕನ್ಸು, ಇದೆಲ್ಲ ನಿಜವಾಗ್ಲೂ ನಡೀತಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಹಂಗೆ ನಿದ್ದೆಯಿಂದ ತುಂಬಾನೇ ಭಯ ಪಟ್ಟು ಎದ್ದೇಳ್ತಾನೆ. ಆವಾಗ್ಲೂ ಅವ್ರ ಮಗಳಿಗೆ ಮೈ ಹುಷಾರಿಲ್ಲ ಅಂತ ಇವ್ರು ಹೇಳ್ತಾರೆ. ನಿನ್ನೆ ನೈಟ್ ಪೊಲೀಸ್ ಸ್ಟೇಷನ್ಗೆ ನಿನ್ಗೆ ಬಟ್ಟೆ ಕೊಡಕ್ ಬಂದಿದ್ಲಲ್ಲ, ಅವಾಗಿಂದಾನೆ ಇವಳಿಗೆ ಮೈ ಹುಷಾರಿಲ್ಲ ಅನ್ನೋ ತರ ಹೇಳ್ತಾರೆ. ಹುಡುಗಿಗೆ ಬೇಕಾಗಿರೋ ಮೆಡಿಸಿನ್ ಎಲ್ಲ ತಂದ್ ಕೊಟ್ಬಿಟ್ಟು, ಏನಿಲ್ಲಮ್ಮ ಸರಿ ಹೋಗ್ಬಿಡತ್ತೆ, ಏನೋ ಕತ್ಲಲ್ಲಿ ಭಯ ಪಟ್ಟಿರ್ತಿ ಅಂತ ಹೇಳಿ ಅಪ್ಪ ಕೆಲ್ಸಕ್ಕೂ ಹೊರಟೋದ. ಅದಾದ್ಮೇಲೆ ಅವ್ರ ಅಸಿಸ್ಟೆಂಟ್ ಹತ್ರ ಕಾರಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ, ಈ ಜಪಾನಿಂದ ಬಂದಿದ್ದಾರೆ ಅಂತ ಹೇಳಿದ್ರಲ್ಲ, ಅಯ್ಯಪ್ಪನ ನೋಡ್ಬೇಕು ಅಂತ ಇದೆ ಕಣೋ, ಫಸ್ಟ್ ಆಫ್ ಆಲ್ ಡೀಟೇಲ್ಡ್ ಆಗಿ ಇಲ್ಲ ತಿಳ್ಕೋಬೇಕು, ಹಿಂಗೆ ಕುತ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ನೆಕ್ಸ್ಟ್ ಮಿನಿಟ್ ಆ ಕಾಡಿಂದ ಒಬ್ಬ ಅವ್ನ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿದ್ದ ಅಂತ ಹೇಳಿದ್ವಲ್ಲ ಬೇಟೆಯಾಡಕ್ ಹೋಗ್ಬಿಟ್ಟು ಒಬ್ಬ ಅವನನ್ನ ಕರೆದು ವಿಚಾರಣೆ ಮಾಡ್ತಾರೆ. ಅವನ ಹತ್ರ ಡೀಟೇಲ್ಸ್ ಕೇಳ್ತಾರೆ. ಅವನು ಹೇಳ್ತಾನೆ, ಇಲ್ಲಿ ನೋಡಿ ಸರ್, ನಾನು ಆ ಜಾಗಕ್ಕೆ ಹೋಗಿ ಪ್ರಾಣದಲ್ಲಿ ತಪ್ಪಿಸ್ಕೊಂಡ್ ಬಂದಿದ್ದೀನಿ ಅಂತಂದ್ರೆ ಆ ಭಯ ಹೆಂಗಿರತ್ತೆ ಅಂತ ನನಗ್ ಮಾತ್ರ ಗೊತ್ತು ಸರ್. ನನ್ ಕತೆನ ಹೇಳಿದ್ರೆ ಇಲ್ಲಿರೋರು ಯಾರು ನಂಬಲ್ಲ, ಅದನ್ನ ಒಂದು ಕಟ್ಟುಕತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟು ನಿಜ ಅಂತ ನನಗ್ ಮಾತ್ರನೇ ಗೊತ್ತಿರೋದು. ಇಷ್ಟ ಇದ್ರೆ ನಂಬೋದು, ಕಷ್ಟ ಇದ್ರೆ ಬಿಡ್ಬೋದು. ಇದಕ್ಕೆಲ್ಲ ಕಾರಣ ಜಪಾನ್ ಅವನೇ ಅಂತ ಹೇಳಿದಾಗ ಈ ಪೊಲೀಸರ್ಗೂ ನಂಬಿಕೆ ಬರ್ತಲ್ಲ. ಸರಿ ಆಯ್ತು, ಅವ್ರ ಜಾಗ ಕರ್ಕೊಂಡೋಗಿ ತೋರಿಸ್ತೀಯಾ, ಬಾ ಕರ್ಕೊಂಡ್ ಹೋಗು ಅಂತ ಹೇಳಿ ಹೆಂಗ ಅವ್ರನ್ನ ಕನ್ವಿನ್ಸ್ ಮಾಡಿ ಆ ಜಾಗಕ್ಕೂ ಕರ್ಕೊಂಡೋಗಿ ನೋಡ್ತಾರೆ. ಆ ಕಾಡೊಳಗಡೆ ನೋಡಿದ್ರೆ ಆ ಯಪ್ಪ ತಿಂದಿರೋ ಆ ಜಿಂಕೆದು ಮೂಳೆಗಳೆಲ್ಲ ಅಲ್ಲಿ ಬಿದ್ದಿರತ್ತೆ. ನೋಡಿ ಸರ್, ಈ ಜಾಗದಲ್ಲೇ ಅದೆಲ್ಲ ನಡೆದಿದ್ದು, ನನ್ ಕಣ್ಣಾರೆ ನಾನು ಈ ಜಾಗದಲ್ಲೇ ಅಲ್ಲಿ ಬಿದ್ದಿದ್ದೆ, ನಾನು ಇಲ್ಲೆಲ್ಲ ನೋಡಿದ್ದು. ಇದಕ್ ಮೇಲೆ ನಾನ್ ನಿಮ್ ಜೊತೆ ಬರೋದಿಲ್ಲ, ಇದೋ ಇಲ್ಲಿಂದ ಹಂಗೆ ಸ್ಟ್ರೇಟಾಗಿ ಸ್ವಲ್ಪ ಮುಂದೆ ಹೋದ್ರೆ ಅಪ್ಪನ್ ಮನೆ ಬರುತ್ತೆ, ನೀವ್ ಹೋಗ್ರಿ ಸರ್ ನಾನ್ ಬರಲ್ಲ ಅಂತ ಹೇಳಿದ್ರೆ ಅವರು ಫೋರ್ಸ್ ಮಾಡ್ತಾರೆ, ಯೋ ಬಾರಯ್ಯ ಅಂತ. ಇಲ್ಲ ನಾನ್ ಬರೋದಿಲ್ಲ ಅಂತ ಹೇಳಿ ಅವ್ನು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದಾಗ ಅಲ್ಲಿರೋ ಒಂದು ಮಿಂಚು ಬಂದಂಗೆ ಮರದ ಮೇಲೆ ಬೀಳತ್ತೆ. ನೋಡಿ ಆಯಪ್ಪ ಅಷ್ಟೇ ಬೆಡ್ ರೆಸ್ಟ್ ಆಗ್ಬಿಟ್ಟ. ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆ ಊರಲ್ಲಿರೋ ಒಂದೇ ಹಾಸ್ಪಿಟಲ್ ಅಂದ್ರೆ ಇದೆ. ಯಾರೇ ಏನೇ ಟ್ರೀಟ್ಮೆಂಟ್ ಬರ್ಬೇಕಂದ್ರೂ ಇಲ್ಲೇ ಬರ್ಬೇಕು. ಇಲ್ಲಿ ಅವನ ಯೋಗಕ್ಷೇಮನ ವಿಚಾರಣೆ ಮಾಡ್ತಾ ಇರ್ಬೇಕಾದ್ರೆ ಮೇಲಿಂದ ಏನೋ ಸೌಂಡ್ ಬರುತ್ತೆ. ಎಲ್ಲಾ ನರ್ಸ್ ಗಳು ಅಲ್ಲಿರೋ ಸಿಸ್ಟರ್ಸ್ ಎಲ್ಲ ಮೇಲೆ ಓಡೋಗ್ತಾರೆ. ಇವ್ರು ಕೂಡ ಏನಾಯ್ತು ಏನದು ಸೌಂಡ್ ಅಂತ ಮೇಲೆ ಹೋಗಿ ನೋಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಒಂದು ಕೇಸ್ ನ ನೋಡಿದ್ವಲ್ಲ, ಆ ಮನೇಲಿರೋ ಗಂಡ ಹೆಂಡತಿನ ಸಾಯಿಸ್ಬಿಟ್ಟು ಅವ್ನು ಕೂಡ ಹೊರಗಡೆ ಜಾಂಬಿ ತರ ಕೂತಿದ್ದ ಅಂತ, ಅವನನ್ನ ಕೂಡ ಟ್ರೀಟ್ಮೆಂಟ್ ಗೆ ಇದೇ ಹಾಸ್ಪಿಟಲ್ ಅಲ್ಲೇ ಮಲಗಿಸಿರೋದು. ಅವ್ನ್ ಇವಾಗ ಏನೇನೋ ನೋಡಿ ಭಯ ಪಟ್ಟಿರೋ ತರ, ಯಾರೋ ಅವ್ನ ತಲೆನ ಮುರಿದಾಕೋ ತರ, ಮೈ ಕೈನೆಲ್ಲ ಮುರಿಯೋ ತರ ಅವನು ಒಂಥರ ಆಕ್ಷನ್ ನ ಮಾಡ್ತಾ ಇರ್ತಾನೆ. ಅಲ್ಲಿರೋರೆಲ್ಲ ಅವ್ನ ಎಷ್ಟೇ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರೆ ಕೂಡ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ ನಮ್ ಹೀರೋನೇ ಭಯ ಪಟ್ಬಿಟ್ಟ. ಕೊನೆಗಾಯಪ್ಪ ಅವ್ರ ಕತ್ತನ ತಿರುಗಿಸ್ಬಿಟ್ಟು ಯಾರೋ ಒಡೆದು ಸಾಯಿಸ್ಬಿಡ್ತಾರಲ್ಲ, ಆತರ ಸ್ಟೇಜ್ ಅಲ್ಲಿ ಬಿದ್ದು ಸತ್ತೇ ಹೋದ. ಇದನ್ನ ನೋಡಿ ನಮ್ ಹೀರೋಗಂತೂ ಇನ್ನಷ್ಟು ಭಯ ಆಗ್ಬಿಡ್ತು. ನಮ್ ಊರಲ್ಲಿ ಅಂತದ್ ಏನ್ ನಡೀತಾ ಇದೆ, ಇಲ್ಲೆಲ್ಲ ಏನ್ ನಡೀತಾ ಇದೆ ಅಂತ ಹೇಳಿ ತುಂಬಾನೇ ಭಯ ಪಟ್ರು. ಅದಾದ್ಮೇಲೆ ಆ ಸದ್ಯಕ್ಕೆ ವಕಲ್ಲ ಮುಗಿಸ್ಕೊಂಡು ನಮ್ ಹೀರೋ ಕೂಡ ಮನೆಗೆ ರಿಟರ್ನ್ ಆದ್ರು. ಅವ್ರ ಮಗಳಿಗೆ ಮೈ ಹುಷಾರಿಲ್ಲ ಅಂದ್ರಲ್ಲ, ನೋಡೋಣ ಅಂತ ಹುಡುಗಿ ರೂಮ್ಗೆ ಹೋಗಿ ನೋಡಿದ್ರೆ ಆ ಹುಡುಗಿನೂ ಅಷ್ಟೇ ಮೈ ಕೈ ಎಲ್ಲ ಮುರ್ಕೊಂಡಂಗೆ, ಯಾರೋ ಬಂದು ಅವಳಿಗೆ ಏನೋ ಮಾಡ್ಬಿಟ್ಟಂಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ. ಹೂ ಅಂತ ಕೂಗಾಡ್ತಾ ಇರ್ತಾಳೆ. ಅವ್ರ ಅಪ್ಪನ ಅವಳನ್ನ ಎತ್ಕೊಂಡು ಸಮಾಧಾನ ಮಾಡಿ ಏನಾಯ್ತು ಅಂತ ಕೇಳಿದಾಗ, ಅಪ್ಪ ನೀವ್ ಯಾರು ಮನೇಲಿ ಇಲ್ದಿರುವಾಗ ಯಾರೋ ಮನೆಗ್ ಬಂದು ಹೋದ್ರಪ್ಪ, ಅವಾಗಿಂದ ನನ್ಗೆ ಈ ತರ ಆಗ್ತಿದೆ ಅಪ್ಪ, ಭಯ ಆಗ್ತಿದೆ ಅಂತ ಹೇಳಿದಾಗ ಅವ್ರ ಅಪ್ಪ ಅಂತಾರೆ, ಇಲ್ಲಿ ನೋಡಮ್ಮ ನಾನ್ ನಿನ್ ಜೊತೆ ಇದೀನಿ, ನಾನೊಂದು ಪೊಲೀಸ್ ಆಫೀಸರ್, ನಿನ್ಗೆ ನಂಬಿಕೆ ಇದೆ ಅಲ್ವಾ, ನಾನು ನಿನ್ನ ನೋಡ್ಕೊಂತೀನಿ, ನಿನ್ಗೇನು ಆಗಲ್ಲ ಅಂತ ಸಮಾಧಾನ ಮಾಡ್ತಾರೆ. ಹಂಗೆ ಅವತ್ತು ನೈಟು ಕಳಿಯುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಅವ್ರ ಮಗಳನ್ನ ನೋಡಿ ಸಖತ್ ಶಾಕ್ ಆಗ್ಬಿಡ್ತಾರೆ. ಏನ್ ನಡೀತದಂತಾನೆ ಅವ್ರಿಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ 10 ಜನ ತಿನ್ನೋ ಊಟನ ಆ ಹುಡ್ಗಿ ಒಬ್ಳೆ ಕುತ್ಕೊಂಡ್ ತಿಂತಾ ಇರ್ತಾಳೆ. ಮುಖ್ಯವಾಗಿ ಫಿಶ್ ಅಂದ್ರೆ ಅವಳಿಗೆ ಆಗಲ್ಲ. ಅದನ್ನೇ ಕಚ್ಕ ಅಂತ ತಿಂದು ಮೂಳೆಗಳೆಲ್ಲ ಎತ್ತಿ ಪಕ್ಕಕ್ಕೆ ಹಾಕ್ತಾ ಇರ್ತಾಳೆ. ಅಷ್ಟಿದ್ರ ನೋಡಿ ನಮ್ ಹೀರೋಗೆ ಏನೋ ಅನ್ಯೂಸ್ಬಲ್ ಆಗಿದೆ ಅಂತ ಗೊತ್ತಾಯ್ತು. ಅವ್ರ ಅತ್ತೆ ಬೇರೆ ಬಂದು ಹೇಳ್ತಾರೆ, ನೋಡಪ್ಪ ಮಗಳಿಗೆ ಯಾರೋ ಏನೋ ಮಾಟ ಮಂತ್ರ ಮಾಡ್ಬಿಡಿದಾರೆ ಅಂತ ಅನ್ನಿಸ್ತಾ ಇದೆ, ಯಾವ್ದಾದ್ರು ಮಂತ್ರವಾದಿನ ಕರ್ಕೊಂಡ್ಬಂದು ಏನಾದ್ರು ಪೂಜೆ ಮಾಡೋಣ, ಹಂಗ್ ಮಾಡಿದ್ರೇನೆ ಇದೆಲ್ಲ ಸೆಟ್ ಆಗೋದು ಅಂತ ಹೇಳಿದ್ರೆ ಇದ್ರಲ್ಲಿ ನಮ್ ಹೀರೋಗೆ ಏನು ನಂಬಿಕೆ ಇಲ್ಲ. ಆಕ್ಚುಲಿ ಅವ್ನ್ ಒಪ್ಕೊಳ್ಳಲ್ಲ ಅಂತಾನೆ ಇಟ್ಕೊಳ್ಳಿ, ಬಟ್ ಹೆಂಗಾದ್ರು ಮಾಡಿ ಅವ್ರ ಮಗಳಿಗೆ ಕ್ಯೂರ್ ಮಾಡ್ಬೇಕಂತಾನೆ ಯೋಚನೆ ಮಾಡ್ತಾನೆ. ಇದೆಲ್ಲ ಒಂದ್ ಕಡೆ ಇದ್ರುನು ಫಸ್ಟ್ ಹೋಗಿ ಜಪಾನ್ ಇಂದ ಬಂದಿದ್ದಾನಲ್ಲ ಅಯ್ಯಪ್ಪನ ಮೀಟ್ ಮಾಡ್ಬೇಕು ಅಂತ ಹೇಳಿ, ಈ ಜಪಾನ್ ಬಂದ್ರೆ ತಾನೆ ಆ ಜಾಪನೀಸ್ ಭಾಷೆ ಮಾತಾಡಕ್ ಬಂದ್ರೆ ತಾನೆ ಇವ್ರು ಹೋಗೋನ ಮೀಟ್ ಮಾಡಕ್ ಆಗೋದು. ಸೊ ಅವ್ರ ಊರಲ್ಲೇ ಇರೋ ಈ ಜಾಪನೀಸ್ ಪ್ರೊಫೆಸರ್ ಒಬ್ರು ಇರ್ತಾರೆ, ಅವ್ರನ್ನ ಕರ್ಕೊಂಡು ಇವ್ರು ಕೂಡ ಆ ಕಾಡೊಳಗಡೆ ಇರೋ ಜಪಾನ್
ತಾತ ಅವ್ರ ಮನೆಗೆ ಹೋಗ್ತಾರೆ. ಹೆಂಗೋ ಈ ಸತಿ ಯಾವ್ದೇ ಒಂದು ಅಡ್ಡಿ ಆತಂಕ ಏನು ಇಲ್ದೆ ಹೋಗ್ಬಿಟ್ಟು ನೋಡಿದ್ರೆ ಆ ಜಾಗದಲ್ಲಿ ಆ ಯಪ್ಪ ಇಲ್ಲ. ಬಟ್ ಸುತ್ತಮುತ್ತ ನೋಡಕ್ಕೆ ಸ್ವಲ್ಪ ಅಮಾನುಷವಾಗೇ ಇರುತ್ತೆ. ಒಳಗಡೆ ಅಂತೂ ಏನೋ ಈ ಮಾಟ ಮಂತ್ರ ಮಾಡಿರೋದು, ಈ ಕುರಿದು ತಲೆನೆಲ್ಲ ಇಟ್ಟು ಮೂಳೆಗಳನ್ನ ಇಟ್ಟು ರಕ್ತ ಸುರಿದು ಕ್ಯಾಂಡಲ್ಸ್ ಎಲ್ಲ ಅಂಟಿಸಿ ತುಂಬಾನೇ ಭಯಂಕರವಾಗಿರುತ್ತೆ ಜಾಗನ ನೋಡಕ್ಕೆ. ನಮ್ ಹೀರೋ ಅಂತೂ ತುಂಬಾ ಭಯನೇ ಪಟ್ಬಿಟ್ಟ. ಪಕ್ಕದ ರೂಮ್ ಅಲ್ಲೇ ಅವ್ರ ಫ್ರೆಂಡ್ ಕೂಡ ಅದನ್ನೆಲ್ಲ ಸುತ್ತಮುತ್ತ ನೋಡ್ತಾ ಇರೋದು. ಅಲ್ಲಿ ಒಂದು ರೂಮ್ ತರ ಇರುತ್ತೆ, ಅದನ್ನ ಓಪನ್ ಮಾಡಿ ಹೋಗಿ ನೋಡಿದ್ರೆ ಒಳಗಡೆ ಸುಮಾರು ಫೋಟೋಸ್ ನ ಹಾಕಿಟ್ಟಿರ್ತಾನೆ ಅಪ್ಪ. ಇದುವರೆಗೂ ಯಾರೆಲ್ಲ ಸತ್ತಿದಾರೋ ಅವ್ರ ಫೋಟೋಸ್ ಅಲ್ಲಿ ಇರೋದು. ಅಷ್ಟೇ ಅಲ್ಲ, ಈ ಮಾಟ ಮಂತ್ರ ಎಲ್ಲ ಮಾಡೋದಕ್ಕೆ ಅವ್ರಿಗೆ ಸಂಬಂಧಪಟ್ಟಿರೋ ಐಟಮ್ಸ್, ಕೂದ್ಲು, ಶೂವು, ಅದು ಇದು ಅಂತ ಏನೋ ಎತ್ಕೊಂಬಂದ್ ಎಲ್ಲದನ್ನ ರೂಮ್ ಅಲ್ಲಿ ಹಾಕಿಟ್ಟಿರ್ತಾನೆ. ಇವ್ರು ಇದನ್ನೆಲ್ಲ ನೋಡ್ಬಿಟ್ಟು ಹೀರೋ ಹತ್ರ ಹೇಳ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಆ ಜಪಾನ್ ತಾತ ಜಾಗಕ್ಕೆ ಬಂದ್ಬಿಟ್ಟ. ಆ ಯಪ್ಪನ್ ಇವ್ರು ನಂಗೆ ಡೌಟ್ ಅಲ್ಲೇ ನೋಡ್ಕೊಂಡ್ ಬರ್ತಾನೆ. ಈ ಯಪ್ಪ ಬಂದ್ಬಿಟ್ನಲ್ಲ ಅಂತ ಹೇಳಿ ಬೈದಲ್ಲಿ 3 ಜನ ಏನ್ ಮಾತಾಡೋದು ಏನು ಹೇಳೋದಂತಾನೆ ಗೊತ್ತಿಲ್ಲ, ಹಂಗೆ ಬೈದಲ್ಲಿ ನಿಂತಿರ್ತಾರೆ. ಆ ಯಪ್ಪನ್ ಏನು ಮಾತಾಡಲ್ಲ, ಇವ್ರು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟ್ಬಿಟ್ರು. ಆತರ ಕಾರಲ್ಲಿ ಬರ್ಬೇಕಾಗಿದ್ರೆ ಕೂಡ ಇದಕ್ಕೆಲ್ಲ ಕಾರಣ ಈಯಪ್ಪನೇ ಇರ್ಬೇಕು ಅಂತ ಡಿಸ್ಕಸ್ ಮಾಡ್ಕೊಂಡೇ ಬರ್ತಾ ಇರ್ತಾರೆ. ಆದ್ರೆ ಮುಂದ್ಗಡೆ ಕುತ್ಕೊಂಡಿರೋ ನಮ್ ಹೀರೋ ಅವ್ರ ಫ್ರೆಂಡ್ ಅಂತೂ ಉಸಿರು ಪಸರು ಇಲ್ಲ, ದೆವ್ವ ಬಡ್ದಿರೋ ಒಂಥರ ಕೂತಿರ್ತಾನೆ. ಹೀರೋ ಕೂಡ ಕೇಳ್ತಾನೆ ಏನಾಯ್ತು, ಯಾಕತ್ರ ಕುತ್ಕೊಂಡಿದ್ಯಾ ಅಂದಾಗ ಇದಕ್ಕೆಲ್ಲ ಕಾರಣ ಅವನೇ ಕಣೋ, ಅವನೇ ಇದೆಲ್ಲ ಮಾಡ್ತಾ ಇರೋದು. ನಿನ್ ಮಗಳಿಗೆ ಈ ಪರಿಸ್ಥಿತಿ ಬರೋದು ಕೂಡ ಅವನೇ ಕಾರಣ. ಯಾಕಂದ್ರೆ ಆ ಜಾಗದಲ್ಲಿ ನಿನ್ ಮಗಳದು ಶೂ ಇತ್ತು ಕಣೋ ಅಂತ ಶೂನ ಎತ್ತಿ ತೋರಿಸ್ತಾನೆ. ಬಟ್ ಶೂ ಅಲ್ಲಿ ಲೇಸ್ ಇಲ್ಲ. ನಮ್ ಹೀರೋ ಕೂಡ ನೈಟ್ ಆಗಿರತ್ತಲ್ಲ ಮನೆಗ್ ಬರಕ್ಕೆ ಶೂನ ಎತ್ಕೊಂಡೋಗಿ ಅವ್ರ ಮಗಳ ಹತ್ರ ತೋರಿಸ್ಬಿಟ್ಟು ಅವ್ರಿಗೆ ಇನ್ನು ಮಲ್ಗಿರಲ್ಲ. ಈ ಶೂ ನಿಂದೇನಮ್ಮ ಅಂತ ತೋರಿಸಿದ್ರೆ ಅವ್ರಿಗೆ ತುಂಬಾ ಮೋಸವಾಗಿ ಒಂಥರ ವಾಯ್ಸ್ ಅಲ್ಲಿ ಮಾತಾಡ್ತಾಳೆ. ಅಲ್ಲ, ಆ ಶೂ ನಂದಲ್ಲ, ನನ್ನ ಹತ್ರ ಶೂನೇ ಇಲ್ಲ ಅಂತ ಹೇಳ್ತಾಳೆ. ಇವಳು ಯಾಕೆ ಈ ತರ ಮಾತಾಡ್ತಿದ್ದಾಳೆ, ಯಾಕೆ ಈ ತರ ಕಿರ್ಚ್ತಿದ್ದಾಳೆ ಅಂತ ನಮ್ ಹೀರೋಗ್ ಅರ್ಥನೇ ಆಗ್ತಾ ಇಲ್ಲ. ನಿನಗೆ ಜಪಾನಿಂದ ಬಂದಿದಾರಲ್ಲ ಆ ಅಪ್ಪನ್ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದಾಗ ಗೊತ್ತು, ಏನಿವಾಗ ಗೊತ್ತಾದ್ರೆ ಏನ್ ಮಾಡ್ತೀಯ ಅಂತ ಹೇಳಿ ಅವ್ರ ಅಪ್ಪನ್ಗೆ ಎದುರಿಸೋ ತರ ಮಾತಾಡ್ತಾಳೆ. ಇದ್ರಿಂದ ಅವ್ರ ಅಪ್ಪಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು ಈ ಹುಡುಗಿ ಯಾವ್ದ್ರಿಂದನೋ ಪೊಸೆಸ್ ಆಗಿದ್ದಾಳೆ ಅಂತ. ಈ ಹುಡುಗಿ ಇದನ್ನ ಮಾತಾಡ್ತಾಳೆ ಅಂತ ಅರ್ಥ ಮಾಡ್ಕೊಂತಾರೆ. ಇದ್ರೂನು ಭಯ ಇರುತ್ತಲ್ಲ. ನೈಟಲ್ಲಿ ಅವ್ರ ಮಗಳು ಮಲಗದ್ಮೇಲೆ ರೂಮ್ ಗೆ ಬಂದು ಎಲ್ಲ ಚೆಕ್ ಮಾಡಿ ನೋಡ್ತಾರೆ. ಅವ್ಳ ಬ್ಯಾಗು ಬುಕ್ಸ್ ಎಲ್ಲ ಚೆಕ್ ಮಾಡಿ ನೋಡಿದಾಗ ಆ ಬುಕ್ಸ್ ಅಲ್ಲೆಲ್ಲ ಈ ದೆವ್ವ ತರ ಏನೇನೋ ಗೀಚಿಟ್ಟಿರೋದು, ಬರ್ದಿಟ್ಟಿರೋದು, ಪೇಪರ್ ಎಲ್ಲ ಹರಿದಾಕಿರ್ತಾಳೆ. ಅದನ್ನೆಲ್ಲ ನೋಡಿ ತುಂಬಾನೇ ಭಯ ಪಡ್ತಾರೆ. ಇವ್ರಿಗೆ ಆಲ್ಮೋಸ್ಟ್ 90% ಕನ್ಫರ್ಮ್ ಆಗೋಯ್ತು ಯಾವ್ದೋ ಇವಳನ್ನ ಪೊಸೆಸ್ ಮಾಡಿದೆ, ಯಾವ್ದೋ ದೆವ್ವ ಅಂತ. ಅವಳ ಮೈ ಮೇಲೆ ಇರೋ ಬಟ್ಟೆನೆಲ್ಲ ಸ್ವಲ್ಪ ಹಂಗೆ ಎತ್ತಿ ನೋಡ್ತಾರೆ. ಅಂದ್ರೆ ಇದಕ್ಕೂ ಮುಂಚೆ ಈ ತರ ವಿಚಿತ್ರವಾಗಿ ಆಡಿರೋರ್ ಮೈ ಮೇಲೆಲ್ಲ ಈ ತರ ಮಾರ್ಕ್ಸ್ ಇರತ್ತಲ್ಲ, ಟ್ರೀಟ್ಮೆಂಟ್ ಕೊಟ್ಟಿರೋ ಡಾಕ್ಟರ್ಸ್ ಎಲ್ಲ ಹೇಳಿರ್ತಾರೆ. ಆ ತರ ಮಾರ್ಕ್ಸ್ ಇವಾಗ ಇವಳ ಮೈ ಮೇಲೆ ಕೂಡ ಬಂದಿರೋದು. ಸೊ ಇವ್ರಿಗೆ 100% ಕನ್ಫರ್ಮ್ ಆಗೋಯ್ತು ನನ್ ಮಗಳನ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಕೋಬೇಕು ಅಂತ ಹೇಳಿ ಆ ಜಪಾನಿಂದ ಬಂದಿರೋನ್ನ ಮೀಟ್ ಮಾಡಕ್ಕೆ ಅಂತ ಡಿಸೈಡ್ ಮಾಡ್ಕೊಳ್ತಾರೆ. ಎಷ್ಟೇ ಆದ್ರೂ ತಂದೆ ಅಲ್ವಾ, ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅದೇ ಟೆನ್ಷನ್ ಅಲ್ಲೇ ಇವ್ರು ಒಬ್ರೇ ಆ ಜಾಗಕ್ಕೆ ಹೋಗ್ಬಿಟ್ಟು ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ನೋಡ್ತಾರೆ. ನೋಡಿದ್ರೆ ಆ ಜಾಗದಲ್ಲಿ ಅಪ್ಪ ಎಲ್ಲ ಮನೆನೇ ಪೂರ್ತಿ ಖಾಲಿ ಮಾಡ್ಕೊಂಡು ಹೊಟ್ಟೋಗಿರ್ತಾನೆ. ಮನೇಲಿ ಏನು ಇಲ್ಲ, ಎಲ್ಲ ಎತ್ಕೊಂಡು ಹೊಟ್ಟೋಗಿರ್ತಾನೆ. ಆ ರೂಮ್ ಅಲ್ಲಿ ಯಾವ್ದೋ ಫೋಟೋಸ್ ಎಲ್ಲ ಇಟ್ಟಿದ್ರು ಅಂತ ಹೇಳಿದ್ರಲ್ಲ, ಆ ರೂಮ್ ಅಲ್ಲಿ ಒಂದು ಫೋಟೋನು ಇಲ್ಲ, ಎಲ್ಲದನ್ನು ಎತ್ತಿ ಸುಟ್ಟಾಕ್ಬಿಟ್ಟಿರ್ತಾನೆ. ಸುತ್ತಮುತ್ತ ಎಲ್ಲೋ ಅಪ್ಪ ಕಾಣಿಸ್ತಾನೆ ಇಲ್ಲ. ಇದಕ್ಕೂ ಮುಂಚೆ ಬಂದಾಗ ಹೊರಗಡೆ ಕಟ್ಟಾಕಿರೋ ನಾಯಿ ಇವ್ರಿಗೆ ಸಖತ್ ಹಿಂಸೆ ಕೊಟ್ಬಿಟ್ಟಿರುತ್ತೆ, ಅವ್ರನ್ನ ಕಚ್ಚಕಲ್ಲ ಹೊರಟೋಗಿರುತ್ತೆ. ಇವಾಗ ಮತ್ತೆ ಆ ನಾಯಿ ನಮ್ ಹೀರೋನ ಕಚ್ಚಬೇಕು ಅಂತ ಬಂದಾಗ ಈ ಸತಿ ಅಯ್ಯೋ ಪಾಪ ಅಂತ ಕೂಡ ನೋಡಿಲ್ಲ, ಆ ನಾಯಿನೇ ಸರಿಯಾಗಿ ಹೊಡೆದುನೆ ಸಾಯ್ಸಾಕ್ಬಿಡ್ತಾರೆ. ಆ ಟೈಮಲ್ಲಿ ಜಪಾನ್ ತಾತ ಜಾಗಕ್ಕೆ ಬರ್ತಾನೆ. ನಿನಗೆ 3 ದಿನ ಟೈಮ್ ಕೊಡ್ತೀನಿ, 3 ದಿನದಲ್ಲಿ ನೀನ್ ಊರ್ ಬಿಟ್ಟು ಹೋಗ್ತೀಯಾ, ಇಲ್ಲ ಅಂದ್ರೆ ಈ ನಾಯಿಗ್ ಬಂದಿದ್ ಗತಿನೇ ನಿನಗ್ ಬರುತ್ತೆ, ನೋಡ್ಕೊಂಡಿರ್ ನಿನ್ನ ಸುಮ್ನೆ ಬಿಡಲ್ಲ ಅಂತ ಬೆದರಿಸಿದಾಗ ಅಯ್ಯಪ್ಪ ಅದಕ್ಕೂ ಏನು ಉಸಿರು ಪಸರು ಏನು ಆನ್ಸರ್ ಕೂಡ ಹೇಳಲ್ಲ, ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಅಯ್ಯಪ್ಪ ನೋಡೋ ನೋಟಾನೇ ಭಯ ಆಗುತ್ತೆ, ಆತರ ನೋಡ್ತಾ ಇರ್ತಾನೆ. ಇದಕ್ ಮೇಲೆನೆ ಇವ್ರಿಗೆ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಡೇ ಬೆಳಗ್ಗೆನೆ ಇವ್ರು ಬಂದು ಮೇನ್ ಡೋರ್ ನ ತೆಗ್ದಿದ ತಕ್ಷಣ ಕಿರ್ಚ್ಕೊಂಡ್ ಬಿದ್ದೋಗ್ತಾರೆ. ಏನಂತ ನೋಡಿದ್ರೆ ಒಂದು ಕುರಿದು ತಲೆನ ಕಡಿದ್ಬಿಟ್ಟು ಹಂಗೆ ಮೋಸವಾಗಿ ಮನೆ ಮುಂದೆ ರಕ್ತ ಸುರಿತಾ ಇರೋ ತರನೇ ನೇತಾಕಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅವನೇ ಮಾಡಿರೋದು ಅಂತ ಇವ್ರಿಗೆ ಕನ್ಫರ್ಮ್ ಆಗೋಯ್ತು. ಇದಕ್ ಮೇಲೆ ಡಿಲೇ ಮಾಡೋದು ಒಳ್ಳೇದಲ್ಲ ಅಂತ ಒಂದು ಶಾಮನ್ನ ಮೀಟ್ ಮಾಡಿ ಎಲ್ಲ ವಿಷಯನ ತಿಳ್ಕೊಳ್ತಾರೆ. ಆ ಮನೆ ಸುತ್ತಮುತ್ತ ನೋಡಿದ್ರಲ್ಲೇ ಅಪ್ಪನ್ಗೆ ಅರ್ಥ ಆಗೋಯ್ತು ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂತ. ನಮ್ ಹೀರೋನ ಕರೆದ್ಬಿಟ್ಟು ಹೇಳ್ತಾನೆ, ನಿಮ್ ಮನೆಗೆ ಖಂಡಿತ ಒಂದು ಡಿಮನ್ ಪೊಸೆಸ್ ಮಾಡಿದೆ, ನಿಮ್ ಮಗಳನ್ನ ಕೂಡ ಡಿಮನ್ನೇ ಪೊಸೆಸ್ ಮಾಡಿದ್ದು, ನೀವು ಡಿಸ್ಟರ್ಬ್ ಮಾಡಬಾರ್ದಾಗಿರೋರು ಯಾರನ್ನೋ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದೀರಾ, ಏನಾಯ್ತು ಏನ್ ನಡೀತು ಅಂತ ನನ್ಗೆಲ್ಲ ನಿಜ ಹೇಳಿ ಅಂದಾಗ ಹೀರೋ ಕೂಡ ಎಲ್ಲ ನಿಜ ಹೇಳ್ತಾನೆ. ಆ ಜಪಾನ್ ಅವನೇ ಇದನ್ನೆಲ್ಲ ಮಾಡಿದ್ದನ್ನೋ ತರ ಕೂಡ ಹೇಳ್ತಾನೆ. ಅವನ ಹೆಸರು ಹೇಳಿದ ತಕ್ಷಣ ಈ ಶಾಮನ್ಗೆ ಒಂಥರ ಶಾಕ್ ಆಗುತ್ತೆ. ಅವ್ರು ಹೇಳ್ತಾರೆ, ಆಕ್ಚುಲಿ ಇವಾಗ ನೀವ್ ಹೇಳ್ತಿದ್ದೀರಲ್ಲ ಜಪಾನ್ ಅವನು ಅಂತ, ಅವನ್ ಸತ್ತು ಸುಮಾರು ವರ್ಷ ಆಗಿದೆ, ಅವನೀಗ ನಾರ್ಮಲ್ ಮನುಷ್ಯನೇ ಅಲ್ಲ, ಅವನೊಬ್ಬ ರಾಕ್ಷಸ, ಮನುಷ್ಯರ್ ಮಾಂಸ ತಿನ್ನೋ ತರ ಒಂದು ರಾಕ್ಷಸ. ಯಾವ್ದೇ ಊರ್ಗ್ ಹೋಗ್ಲಿ ಅಲ್ಲಿರೋ ಮನುಷ್ಯರನ್ನ ಮಾತ್ರ ಅವ್ನ್ ಸುಮ್ನೆ ಬಿಡೋದಿಲ್ಲ, ಆ ಊರೇ ಸುಡ್ಗಾಡ್ ಆಗ್ಬಿಡ್ಬೇಕು ಆತರ ಮಾಡ್ಬಿಡ್ತಾನೆ ಅಂತ ಅವನ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟು ನಮ್ ಹೀರೋ ಕೂಡ ತುಂಬಾ ಭಯ ಆಗುತ್ತಲ್ವಾ. ನಮ್ ಹೀರೋನು ಕೇಳ್ತಾನೆ ಹೆಂಗಾದ್ರೂ ಮಾಡಿ ನಮ್ ಇದನ್ನ ಪಾರ್ ಮಾಡಿ ಅಂತ. ಅದಕ್ಕೆ ಶಾಮನ್ ಕೂಡ ಹೇಳ್ತಾರೆ, ಇಲ್ಲಿ ನೋಡಿ ಇದರಿಂದ ನಿಮ್ನ ಪಾರ್ ಮಾಡ್ಬೇಕಂದ್ರೆ ಒಂದೇ ದಾರಿನೇ, ನಾನ್ ನಿಮ್ ಮನೇಲಿ ಬಂದು ಪೂಜೆ ಮಾಡ್ಬೇಕು, ಆದ್ರೆ ಯಾವುದೇ ಒಂದು ಕಾರಣಕ್ಕೂ ನಾನ್ ಮತ್ತೆ ಹೇಳ್ತಾ ಇದೀನಿ, ಆ ಪೂಜೆ ಅರ್ಧದಲ್ಲಿ ನಿಲ್ಬಾರ್ದು, ಆ ಪೂಜೆ ಕಂಪ್ಲೀಟ್ ಆಗ್ಬೇಕು. ಇನ್ ಕೇಸ್ ಆ ಪೂಜೆ ಅನ್ನೋದು ಅರ್ಧದಲ್ಲಿ ನಿಲ್ತೋ ನಿನಗೆ ಅಲ್ಲ ನನಗೂ ಪ್ರಾಬ್ಲಮ್ ಆಗುತ್ತೆ, ಹುಷಾರಾಗಿರು, ಪೂಜೆನ ನಾಳೆನೆ ಮಾಡೋಣ ಅಂತ ಹೇಳಿ ಶಾಮನ್ ಕೂಡ ಹೇಳ್ಬಿಟ್ರು. ಅವತ್ತೇ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಈ ಎಕ್ಸುಮನ್ ಅಲ್ಲಿ ನೋಡಿರ್ತೀವಿ ನಮ್ ಹೀರೋಯಿನ್ ಮಾಡ್ತಾಳಲ್ಲ ಒಂಥರ ಏನೇನೋ ಕೈಯಲ್ಲಿ ಇಟ್ಕೊಂಡು ಜೋರಾಗಿ ಹಾಡಾಡ್ಕೊಂಡು ಮಂತ್ರ ಹೇಳ್ಕೊಂಡು ಪಕ್ಕದಲ್ಲಿರೋರೆಲ್ಲ ಈ ವಾಲ್ಗದವರೆಲ್ಲ ಇರ್ತಾರೆ. ಆ ತರನೇ ಇಲ್ಲಿ ಕೂಡ ಪೂಜೆ ನಡೀತಾ ಇರೋದು. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಜಪಾನ್ ಅವ್ನ್ ಕೂಡ ಪೂಜೆನ ಸ್ಟಾರ್ಟ್ ಮಾಡಿರ್ತಾನೆ. ಅವ್ನ್ ಬಂದು ಒಂದು ಡೆಡ್ ಬಾಡಿನ ಪಕ್ಕದಲ್ಲಿ ಇಟ್ಕೊಂಡು ಬೇರೆ ಒಂದು ಆತ್ಮನ ಅದ್ರ ಒಳಗಡೆ ಕಳ್ಸೋದಕ್ಕೆ ಪೂಜೆ ಮಾಡ್ತಾ ಇದ್ರೆ, ಇಲ್ಲಿ ಈ ಶಾಮನ್ ಬಂದು ನಮ್ ಹೀರೋ ಅವರ
ಅವರ ಮಗಳ ಮೈಯಲ್ಲಿರೋ ಒಂದು ಡೀಮನ್ನ ಓಡ್ಸಕ್ಕೆ ಟ್ರೈ ಮಾಡ್ತಾ ಇರೋದು. ತುಂಬಾನೇ ಮೋಸವಾಗಿ ಪೂಜೆಗಳು ನಡೀತಾ ಇರುತ್ತೆ. ಇಲ್ಲಿ ಶಾಮನ್ ಬಂದು ಒಂದು ಮರ ಕಟ್ಟಿಗೆಯಲ್ಲಿ ಪೂಜೆ ಮಾಡ್ಕೊಂಡೆ ಆಣಿಗಳನ್ನೆಲ್ಲ ಹೊಡಿತಾ ಇದ್ರೆ ಆ ಕಡೆ ಅಪ್ಪನ್ಗೆ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. ಅಪ್ಪನ್ಗೆ ನಾರ್ಮಲ್ ಆಗಿ ಪೂಜೆ ಮಾಡಕ್ಕೆ ಆಗ್ತಾ ಇಲ್ಲ. ಆ ಜಪಾನ್ ತಾತಾಗೆ ಅಲ್ಲ ಅಪ್ಪ ಯಾವ ತರ ನರಳಾಡ್ತಾನೋ ಅದೇ ತರನೇ ಇಲ್ಲಿ ಚಿಕ್ಕ ಹುಡುಗಿ ನರಳಾಡ್ತಾ ಇರ್ತಾಳೆ. ಆ ಹುಡುಗಿ ಅಂತೂ ನೋವಲ್ ತಡಿಯಕ್ ಆಗ್ತಲ್ಲ, ಮೈ ಕೈಯೆಲ್ಲ ಮುರಿತಾ ಇರ್ತಾಳೆ. ಅವ್ರಪ್ಪ ಹತ್ರ ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಇಲ್ಲಪ್ಪ ನನ್ ಕೈಯಲ್ಲಿ ಆಗ್ತಾ ಇಲ್ಲ, ನಾನ್ ಸತ್ತೋಗ್ಬಿಡ್ತೀನಿ, ದಯವಿಟ್ಟು ಪೂಜೆನ ನಿಲ್ಲಿಸ್ಬಿಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಆ ಕಡೆ ಆಲ್ಮೋಸ್ಟ್ ಆ ಅಪ್ಪನ್ ಪವರ್ ಎಲ್ಲ ಓದಂಗೆ ಇರುತ್ತೆ. ಜಪಾನ್ ತಾತದು ಕೆಳಗಡೆ ಬಿದ್ದು ನರಳಾಡ್ತಾ ಇರ್ತಾನೆ. ಈ ಕಡೆ ಹೀರೋರ್ ಮಗಳು ಹತ್ರ ನೋವಲ್ ನರಳಾಡ್ತಾ ಇರೋದನ್ನ ಅಪ್ಪನ್ ಕೈಯಲ್ಲಿ ನೋಡಕ್ ಆಗದೆ ಬೇಡ ಪೂಜೆನ ನಿಲ್ಲಿಸ್ಬಿಡಿ ಅಂತ ಹೇಳಿ ಅವ್ರನ್ನೆಲ್ಲ ತಡಿಯಕ್ಕೆ ಅಂತ ಹೋಗ್ತಾನೆ. ಅವರೆಲ್ಲ ಎಷ್ಟೇ ಹೀರೋನ ಅವಾಯ್ಡ್ ಮಾಡ್ತಾ ಇದ್ರೆ ಕೂಡ ಅಪ್ಪ ಅರ್ಧದಲ್ಲೇ ಬಂದು ಪೂಜೆನ ನಿಲ್ಲಿಸ್ಬಿಟ್ಟ. ಕೊನೆಗೆ ಪೂಜೆ ಮಾಡೇ ಇಲ್ಲ, ಪೂಜೆನ ನಿಲ್ಸೇ ಬಿಟ್ರು. ಅದಾದ್ಮೇಲೆ ಈ ಕಡೆ ಆ ಜಪಾನ್ ತಾತನ ತೋರಿಸ್ತಾರೆ. ಅಪ್ಪನ್ಗೆ ಇಷ್ಟೊತ್ತು ಹೋಗಿದ್ ಪವರ್ಸ್ ಎಲ್ಲ ಮತ್ತೆ ರಿಟರ್ನ್ ಬಂದ್ಬಿಡ್ತು. ಇದಕ್ಕೂ ಮುಂಚೆ ನಮ್ ಹೀರೋ ಹತ್ರ ಒಂದ್ ಹುಡುಗಿ ಮಾತಾಡಿದ್ಲಲ್ಲ, ಅವನೊಬ್ಬ ರಾಕ್ಷಸ, ಅವನು ಮನುಷ್ಯ ಅಲ್ಲ ಅಂತ ಒಂದ್ ಹುಡುಗಿ ಹೇಳಿದ್ಲಲ್ಲ, ಆ ಹುಡುಗಿ ಬಂದು ಈಗ ಜಪಾನ್ ತಾತ ಕಣ್ಣಿಗೆ ಕಾಣಿಸ್ಕೊಂತಾಳೆ. ಅಷ್ಟೇ ಅವಳನ್ನ ನೋಡಿದ ತಕ್ಷಣ ಆಯಪ್ಪ ಎದ್ನೋ ಬಿದ್ನೋ ಅಂತ ಹೇಳಿ ಆ ಜಾಗ ಬಿಟ್ಟು ಓಡೋಗ್ತಾನೆ. ಇನ್ ನಮ್ ಹೀರೋ ಸುಮ್ನೆ ಇರ್ತಾನ. ನಮ್ ಹೇಗೆ ಗೊತ್ತಾಗೋಯ್ತು ಇದಕ್ಕೆಲ್ಲ ಕಾರಣ ಅಪ್ಪನೇ ಅಂತ. ಅಪ್ಪನ ಸುಮ್ನೆ ಬಿಡಬಾರ್ದು ಅಂತ ಇರೋ ಬರೋ ಆಯುಧಗಳನ್ನೆಲ್ಲ ಎತ್ತಿ ಗಾಡಿಯಲ್ಲಿ ಹಾಕೊಂಡು ಅಕ್ಕಪಕ್ಕದ ಮನೆಯವ್ರನ್ನ ಅವ್ರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಅಪ್ಪನ ಅಟ್ಯಾಕ್ ಮಾಡ್ಬೇಕು ಅಂತ ಜಾಗಕ್ಕೆ ಹೋಗಿ ನೋಡ್ತಾರೆ. ಆ ಜಾಗದಲ್ಲಿ ಅಪ್ಪ ಇಲ್ಲ. ಆದ್ರೆ ನೈಟ್ ಅಪ್ಪ ಒಂದು ಸತ್ತೋಗಿರೋ ಹೆಣದ ಮೇಲೆ ಒಂದು ಆತ್ಮನ ಹಚ್ಚಿದ್ದಲ್ವಾ, ಒಂದು ಪೂಜೆನ ಮಾಡ್ಬಿಟ್ಟು ಆ ಆತ್ಮ ಅಂದ್ರೆ ಆ ದೆವ್ವ ಈಗ ಆ ಜಾಗಕ್ಕೆ ಬಂದಿರತ್ತೆ. ಕಾಣಿಸೋ ಎಲ್ಲರನ್ನು ಕಚ್ಚಕ್ಕಂತಾನೆ ಹೋಗ್ತಾನೆ, ತಲೆನ ಕಚ್ತಾನೆ, ಕೆನ್ನಿನ ಕಚ್ತಾನೆ, ಎಲ್ಲರನ್ನು ಹೊಡಿತಿದಾರೆ, ತಡಿತಾ ಇದಾರೆ. ಎಷ್ಟೇ ಅವ್ನ್ ಕೆಳಗಡೆ ಬಿದ್ರು ಸಾಯೋ ತರ ಆದ್ರೂನು ಮತ್ತೆ ಮತ್ತೆ ಎದ್ದು ಬರ್ತಾನೆ. ಬಟ್ ಒಂದ್ ಸ್ಟೇಜ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಕೆಳಗಡೆ ಬಿದ್ದವನು ಮೈ ಮುರ್ಕೊಂಡ್ ಹಂಗೆ ಸತ್ತೇ ಹೋದ. ಆದ್ರೆ ಪೂಜೆನೆಲ್ಲ ಮಾಡ್ತಿರೋ ಜಪಾನ್ ತಾತ ಬಂದು ಅಲ್ಲೇ ಗಿಡಗಳ ಹತ್ರ ಬಚ್ಚಿಟ್ಕೊಂಡಿರೋದನ್ನ ಗಮನಿಸೋ ಈ ಜನ ಸುಮ್ನೆ ಬಿಡ್ತಾರ. ಅಯ್ಯಪ್ಪನ ಓಡಿಸ್ಕೊಂಡೋಕೆ ಶುರು ಮಾಡಿದ್ರು. ಆದ್ರೆ ಕೈಗೂ ಬೈಗೂ ಸಿಗೋದೇ ಇಲ್ಲ ಅಂತಾನೆ. ಯಾವ್ದಾರೆಲ್ಲೋ ಓಡೋಗ್ತಾನೆ, ಗೆಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋಗ್ತಾನೆ. ಇವ್ರು ಹುಡುಕಿ ಸಾಕಾಗ್ಬಿಟ್ಟು ಫುಲ್ ಟಯರ್ಡ್ ಆಗ್ಬಿಟ್ರು. ಇವತ್ತೆಲ್ಲ ಇನ್ನೊಂದ್ ದಿನ ನೋಡ್ಕೊಳ್ಳೋಣ ಅಂತ ಹೇಳಿ ಮಳೆ ಬರ್ತಾ ಇದೆ ಅಂತ ರಿಟರ್ನ್ ಅವ್ರ ಮನೆಗ್ ಕೂಡ ಹೊರಟೋದ್ರು. ಆದ್ರೆ ಯಪ್ಪನ ಇವಾಗ ಆ ಹುಡುಗಿ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಇದಕ್ಕೂ ಮುಂಚೆ ನೋಡಿದ್ವಲ್ಲ ನಮ್ ಹೀರೋ ಹತ್ರ ಮಾತಾಡಿದ್ಲಲ್ವಾ, ಆ ಹುಡುಗಿ ಓಡಿಸ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಆ ಹುಡುಗಿನ ನೋಡಿ ಭಯಪಟ್ಟ ಅಪ್ಪ ಓಡೋಗೋ ಹೆಸರಲ್ಲಿ ಆ ಬೆಟ್ಟದ ಮೇಲಿಂದಾನೆ ಕೆಳಗಡೆ ಬಿದ್ಬಿಡ್ತಾನೆ. ಬಿದ್ದಿದ್ ಫೋರ್ಸ್ಗೆ ಸ್ಟ್ರೈಟ್ ಆಗಿ ಹೋಗಿ ನಮ್ ಹೀರೋ ಅವರ ಕಾರ್ ಮೇಲೆನೆ ಬೀಳೋದು. ಬಿದ್ದಿದ್ ಫೋರ್ಸ್ಗೆ ಅಪ್ಪ ಅಲ್ಲಿ ಸತ್ತೇ ಹೋದ. ಇದನ್ನೆಲ್ಲ ಮೇಲಿಂದ ಹುಡುಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿ ಕೆಳಗಡೆ ಅವ್ನ್ ಸತ್ತಿದ್ದಾನೆ ಅಂತ ಹೇಳಿ ನಮ್ ಹೀರೋಗೆ ಸಖತ್ ಸಂತೋಷ. ಅವ್ನ್ ಬಾಡಿ ನಂಗೆ ಸೆಂಟರ್ ರೋಡ್ಗೆ ಎಳೆದ್ಬಿಟ್ಟು ಅವ್ರನ್ನ ಅಲ್ಲೇ ಬಿಸಾಕ್ಬಿಟ್ಟು ಅವ್ರ ಅಲ್ಲಿಂದ ಹೊರಟ್ಬಿಟ್ರು. ಅಪ್ಪಾಡಿ ಇಲ್ಲಿಗೆ ಎಲ್ಲಾ ಪ್ರಾಬ್ಲಮ್ ಮುಗೀತು, ನಮ್ಗೆ ಯಾರಿಗೂ ಏನು ಅನಾಹುತ ಇಲ್ಲ ಅಂತ ಅನ್ಕೊಳ್ತಾರೆ. ಅವ್ರ ಮಗಳು ಕೂಡ ಈಗ ನಾರ್ಮಲ್ ಆಗ್ಬಿಟ್ಲಲ್ವಾ, ಸೊ ಎಲ್ಲರೂ ಸ್ವಲ್ಪ ಸಂತೋಷದಲ್ಲಿ ಇರ್ತಾರೆ. ಇಲ್ಲಿಗೆ ಮುಗೀತಾ ಅಂತ ನೋಡಿದ್ರೆ ಇದಕ್ ಮೇಲೆನೆ ಕಥೆನೆ ಇರೋದು. ಎಲ್ಲ ಮುಗೀತು ಅಂತ ಸಂತೋಷವಾಗಿರುವಾಗಲೇನೆ ನಮ್ ಹೀರೋ ಫೋನ್ಗೆ ಒಂದು ಕಾಲ್ ಬರುತ್ತೆ. ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, ಸುಮಾರು ಸತಿ ಕಾಲ್ ಬರ್ತಾ ಇದೆ. ಆ ಶಾಮನ್ನೇ ಕಾಲ್ ಮಾಡ್ತಾ ಇರೋದು. ಈಗೆಲ್ಲ ಮುಗಿದ್ಮೇಲೆ ಈ ಪೈನಕ್ಕೆ ಕಾಲ್ ಮಾಡ್ತಿದ್ದಾನೆ ಅಂತ ನಮ್ ಹೀರೋ ಕಾಲ್ ನ ಅಟೆಂಡ್ ಮಾಡಲ್ಲ. ಆದ್ರೆ ಶಾಮನ್ ಹುಡ್ಕೊಂಡು ಆ ಜಾಗಕ್ಕೆ ಬಂದ್ಬಿಟ್ಟ ನಮ್ ಹೀರೋನ ಕೂಗಿ ಕರೀತಾ ಇರ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮಲ್ಲಿ ಅವ್ರ ಮನೆ ಹತ್ರನೇ ಆ ಹುಡುಗಿ ಕಾಣಿಸ್ಕೊಂತಾಳೆ, ವೈಟ್ ಡ್ರೆಸ್ ಹುಡುಗಿ. ಆ ಹುಡುಗಿನ ನೋಡಿದ ತಕ್ಷಣ ಇಲ್ಲೇ ಶಾಮನ್ಗೆ ಮೂಗಲ್ಲಿ ಬಾಯಲೆಲ್ಲ ಫುಲ್ ಆಗಿ ಬ್ಲಡ್ ಎಲ್ಲ ಬರುತ್ತೆ. ಆ ಅಪ್ಪನ ಹೊಟ್ಟೆಲಿರೋ ಕರಳೆಲ್ಲ ಕಿತ್ಕೊಂಡ್ ಬರ್ತಾ ಇರುತ್ತೆ. ಇವಾಗ ಹುಡುಗಿ ಮಾತಾಡಕ್ಕೆ ಶುರು ಮಾಡ್ತಾಳೆ. ನೀನ್ ಯಾರಂತ ನಂಗೆ ಚೆನ್ನಾಗೆ ಗೊತ್ತು, ಈ ಫ್ಯಾಮಿಲಿನ ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ, ಮರ್ಯಾದೆಗಿಲಿಂದ ಹುಟ್ಟೋಗು ಅಂತ ಹೇಳಿದ್ಮೇಲೆ ಆ ಶಾಮನ್ ಕೂಡ ತುಂಬಾನೇ ಭಯ ಪಟ್ಕೊಂಡು ಅಲ್ಲಿಂದ ಗೆದ್ದೋ ಬಿದ್ದು ಅಂತ ಓಡೋಗ್ತಾನೆ. ಅದಾದ್ಮೇಲೆ ಮತ್ತೆ ಆ ವಿಲೇಜ್ ಅಲ್ಲಿ ಕೊಲೆಗಳು ಕಂಟಿನ್ಯೂಸ್ ಆಗಿ ನಡೆಯಕ್ಕೆ ಶುರು ಆಯ್ತು. ಬೇರೆಯವ್ರಿಗೆ ಅಂತ ನೋಡಿದ್ರೆ ಇವಾಗ ಹೀರೋ ಅವರ ಫ್ರೆಂಡ್ ಇನ್ನೊಬ್ರು ಇದ್ರಲ್ವಾ ಪೊಲೀಸ್ ಅವರು ಜಿನ್ ಅಂತ, ಅವ್ರ ಫ್ಯಾಮಿಲಿಲೇ ನಡೆಯಕ್ಕೆ ಶುರುವಾಯ್ತು. ಆಯಪ್ಪನ ಅವ್ರ ಫ್ಯಾಮಿಲಿ ಎಲ್ಲರನ್ನು ಸಾಯಿಸ್ಬಿಟ್ಟು ಒಂಥರ ದೆವ್ವ ಬಡ್ದಿರೋ ತರ ಕೂತಿರ್ತಾನೆ. ಒಂಥರ ಜಾಂಬಿ ಅಟ್ಯಾಕ್ ಆಗ್ದಂಗೆ ಇರುತ್ತೆ. ಆಯಪ್ಪಗುನು ಕಣ್ಣೆಲ್ಲ ಮೇಲೆ ಕೊಟ್ಟೋಗಿರುತ್ತೆ. ತುಂಬಾ ಕ್ರಿಟಿಕಲ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಇದನ್ನೆಲ್ಲ ನೋಡಿ ನಮ್ ಹೀರೋಗೆ ಒಂಥರ ಭಯ, ಒಂದ್ ಕಡೆ ತುಂಬಾನೇ ದುಃಖವಾಗಿ ಫೀಲ್ ಆಗ್ತಾನೆ. ಆ ಟೈಮ್ ಅಲ್ಲಿ ಆ ಜಿನ್ ಫ್ಯಾಮಿಲಿಗೆ ಸೇರಿರೋನೊಬ್ಬ ಬಂದು ಇದಕ್ಕೆಲ್ಲ ಕಾರಣ ಜಪಾನ್ ಅವನೇ ಅಲ್ವಾ, ಅವನ್ನ ಬಿಡಲ್ಲ ಅಂತ ಹೇಳಿ ಆ ಕಾಡೊಳಗಡೆ ಉಡ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಈ ಕಡೆ ನಮ್ ಹೀರೋ ಕೂಡ ಅವ್ರ ಮನೆಗೆ ಬಂದ್ಬಿಟ್ರು. ಮನೆಗ್ ಬಂದ್ಬಿಟ್ಮೇಲೆ ಆ ಶಾಮನ್ ನಂಬರ್ ಇಂದ ಅವ್ನಿಗೆ ಸುಮಾರು ಸತಿ ಕಾಲ್ ಬಂದಿರತ್ತಲ್ಲ, ಅಯ್ಯಪ್ಪ ಏನಕ್ಕೆ ಈ ತರ ರಿಪೀಟೆಡ್ ಆಗಿ ಕಾಲ್ ಮಾಡ್ತಿದ್ದಾನೆ ಅಂತ ಇವರೇ ರಿಟರ್ನ್ ಕಾಲ್ ಮಾಡ್ತಾರೆ. ಆ ಕಡೆ ಶಾಮನ್ ಅಟೆಂಡ್ ಮಾಡ್ಬಿಟ್ಟು ಎಷ್ಟ್ ಸತಿ ನಿನ್ಗೆ ಫೋನ್ ಮಾಡೋದು, ಯಾಕೆ ನೀನ್ ಕಾಲ್ ಅಟೆಂಡ್ ಮಾಡ್ತಾ ಇಲ್ಲ ಅಂದಾಗ ಯಪ್ಪನ್ಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಏನಾಯ್ತು ಅಂದಾಗ ಇದಕ್ಕೆಲ್ಲ ಕಾರಣ ಆ ಜಪಾನ್ ಇಂದ ಬಂದಿರೋನು ಅಂತ ಅನ್ಕೊಂಡ್ವಲ್ಲ, ಆದ್ರೆ ಅವನಲ್ಲ, ಅವ್ನ್ ಇದಕ್ಕೆ ಕಾರಣ ಅಲ್ಲ, ಅವ್ನ್ ಕೂಡ ನಂತರ ಸಾಧಾರಣವಾಗಿ ದೆವ್ವ ಓಡ್ಸೋನಷ್ಟೇ. ಇದಕ್ಕೆಲ್ಲ ಮುಖ್ಯ ಕಾರಣ ಒಂದು ಹುಡ್ಗಿನೇ ಅಂತ ಹೇಳಿದಾಗ ಹೀರೋಗ್ ಹೆಂಗೆ ವಿಷಯ ಎತ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಏನೋ ಹೇಳ್ತಾ ಇದೀಯಾ ಅಂತ. ಹುಡ್ಗಿ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರ್ತಾಳೆ. ಹುಡ್ಗಿ ನಿನ್ ಮುಂದ್ಗಡೆ ಬಂದು ಏನ್ ಹೇಳಿದ್ರೆ ಕೂಡ ನೀನ್ ಆ ಮಾತೆಲ್ಲ ನಂಬೇಡ, ಅವ್ನ್ ನಿನ್ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ತಾಳೆ, ನೀನ್ ಅದನ್ನ ನಂಬೇಡ ಅಂತ ಹೇಳ್ತಾನೆ. ಹೀರೋಗೆ ಏನ್ ನಂಬೋದು ಏನ್ ಬಿಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮನೆ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಅವ್ರ ಹುಡ್ಗಿನೇ ಕಾಣಿಸ್ತಾರ. ಅವ್ರ ಮಗಳು ಅಯ್ಯೋ ಎಲ್ಲೋದ್ಲು ಏನು ಅಂತ ಹುಡ್ಕೊಂಡ್ ಬರ್ಬೇಕಾದ್ರೆ ಆ ಸೈಡ್ ಅಲ್ಲಿ ಯಾರೋ ನಿಂತಿರೋ ತರ ಗಮನಿಸ್ತಾನೆ. ಯಾರಂತ ಹೋಗಿ ನೋಡಿದ್ರೆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರೋ ಹುಡುಗಿನೇ. ಆ ಹುಡುಗಿ ಹೇಳ್ತಾಳೆ, ನಿನ್ ಮಗಳು ಎಲ್ಲೂ ಹೋಗಿಲ್ಲ, ಸ್ವಲ್ಪ ಹೊತ್ತಲ್ಲಿ ಮನೆಗ್ ಬಂದ್ಬಿಡ್ತಾಳೆ, ನೀನೇನು ಭಯ ಪಡ್ಬೇಡ ಅಂದಾಗ ಹೀರೋ ಆ ಹುಡುಗಿ ಮೇಲೆನೆ ಕೂಗಾಡ್ತಾನೆ. ಯಾರ್ ನೀನು, ಫಸ್ಟ್ ಆಫ್ ಆಲ್ ಯಾರ್ ನೀನು, ಇದಕ್ಕೆಲ್ಲ ಕಾರಣ ನೀನೆ ಅಂತ ನಂಗೆ ಚೆನ್ನಾಗಿ ಗೊತ್ತು, ನನ್ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ಬೇಡ ಅಂದ್ರೆ ಆ ಹುಡುಗಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಹುಡುಗಿ ಹೇಳ್ತಾಳೆ, ಏನು ಇದನ್ನೆಲ್ಲ ಶಾಮನ್ ಹೇಳದ್ನ, ನಾನ್ ಕೆಟ್ಟವನು ಅಂತ ಅವ್ನ್ ಹೇಳದ್ನ, ಅವ್ನ ನಂಬೇಡ, ಅವ್ನ ಮಾತ್ರ ಅಲ್ಲ ಆ ಜಪಾನ್ ಅವ್ನ್ ಕೂಡ ಇನ್ನೂ ಸತ್ತಿಲ್ಲ, ಅವ್ನ್ ಇನ್ನೂ ಬದುಕೆ ಇದ್ದಾನೆ, ಈ ಊರಲ್ಲಿ ನಡೀತಿರೋ ಕೊಲೆಗಳಿಗೆಲ್ಲ ಮತ್ತೆ ಅವನೇ ಕಾರಣ ಅಂತ ಹೇಳಿದಾಗ ಹೀರೋಗೆ ಯಾರನ್ನ ನಂಬೋದು
ಯಾರನ್ನ ಬಿಡೋದಂತಾನೆ ಗೊತ್ತಾಗ್ತಾ ಇಲ್ಲ. ಇವಳ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಶಾಮನ್ ಮತ್ತೆ ಕಾಲ್ ಮಾಡ್ತಾನೆ. ಆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರೋಳು ಬಂದು ಏನೇನೋ ಹೇಳ್ತಾಳೆ, ನೀನ್ ಬ್ರೈನ್ ವಾಶ್ ಮಾಡಕ್ಕೆ ಟ್ರೈ ಮಾಡ್ತಾಳೆ, ಅವಳ ಮಾತ್ರ ನೀನ್ ನಂಬೇಡ, ಅವಳ ಮಾತನ್ನ ಕಿವಿ ಕೂಡ ಹಾಕೊಂಬೇಡ ಅಂತ ಹೇಳ್ತಾ ಇದ್ರೆ ಇಲ್ಲೇ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರೋ ಹುಡುಗಿ ಕರೆಕ್ಟ್ ಆಗಿ ಕೇಳ್ತಾಳೆ. ಕಾಲ್ ಮಾಡಿರೋದ ಶಾಮನ್ ತಾನೆ, ನನ್ ಬಗ್ಗೆ ತಾನೆ ಹೇಳ್ತಿದ್ದಾನೆ, ಅವ್ನ್ ಹೇಳೋದೆಲ್ಲ ಸುಳ್ಳು, ಅವ್ನ್ ಮಾತನ್ನ ನಂಬೇಡಿ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ ಆ ಜಪಾನ್ ಅವನು ಮತ್ತೆ ಈ ಶಾಮನ್ ಇಬ್ರು ಒಂದೇ ಕೆಲ್ಸಾನೇ ಮಾಡ್ತಾ ಇರೋದು. ನೀನ್ ಏನಾದ್ರು ಅವ್ರನ್ನ ನಂಬಿದ್ರೆ ನಿನ್ ಮಗಳನ್ನ ನೀನ್ ಬಲಿ ಕೊಟ್ಬಿಡ್ತೀಯಾ. ಮಗಳನ್ನ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ನೀನ್ ಬಲಿ ಕೊಟ್ಬಿಡ್ತೀಯಾ. ನೀನ್ ಅವ್ರನ್ನ ಯಾವ್ದೇ ಕಾರಣಕ್ಕೂ ನಂಬೇಡ, ನೀನ್ ನನ್ನ ನಂಬು, ನನ್ನ ಹತ್ರ ಒಂದು ಐಡಿಯಾ ಇದೆ, ಅದ್ರ ಪ್ರಕಾರ ನಾವ್ ಮಾಡೋಣ ಅಂತ ಇವಳು ಹೇಳ್ತಾಳೆ. ನಾನು ನಿಮ್ ಮನೆ ಬಾಗ್ಲಲ್ಲಿ ಮಂತ್ರಿಸಿರೋ ಒಂದು ಹೂವನ್ನ ಕಟ್ತೀನಿ. ಆ ಹೂವ ಕಟ್ಟಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿನ್ ಮನೆ ಒಳಗಡೆಯಿಂದ ಕೋಳಿ ಕೂಗೋ ಸೌಂಡ್ ಕೇಳುತ್ತೆ. ಆ ಸೌಂಡ್ ಕೇಳಿದ್ಮೇಲೆನೆ ನೀವೆಲ್ಲ ಮನೆ ಒಳಗಡೆ ಹೋಗ್ಬೇಕು. ಇನ್ ಕೇಸ್ ಆ ಸೌಂಡ್ ಬರೋದಕ್ಕೂ ಮುಂಚೆ ನೀವೇನಾದ್ರೂ ಮನೆ ಒಳಗಡೆ ಹೋದ್ರೆ ಮತ್ತೆ ಡಿಮನ್ ನಿಮ್ ಮನೆ ಒಳಗಡೆ ಬಂದ್ಬಿಡತ್ತೆ, ನಿಮ್ ಎಲ್ಲಾರ ಪ್ರಾಣ ತೆಗೆದ್ಬಿಡತ್ತೆ. ನನ್ ಮಾತ್ ಕೇಳು ಅಂತ ಹೇಳಿದ್ರೆ ಕೂಡ ನಮ್ ಹೀರೋ ಬಂದು ಈ ಹುಡುಗಿನ ನಂಬತ್ತಾರ ಇಲ್ಲ, ನೀನ್ ಹೇಳೋದೇ ಸುಳ್ಳು ಹೇಳೋ ತರ ಇದೆ ಅಂತ ಹೇಳಿ ಅವಳ ಮಾತ್ನ ಮೀರಿ ನಮ್ ಹೀರೋ ಮನೆ ಒಳಗಡೆ ಹೊರಟೋದ. ಯಾವಾಗೋ ನಾ ಮನೆ ಒಳಗಡೆ ಹೋದ್ನೋ ಆ ಹೂವ ಹಂಗೆ ಬಾಡಕ್ಕೆ ಶುರುವಾಯ್ತು. ಆ ಡಿಮನ್ ಕೂಡ ಅವ್ರ ಮನೆ ಒಳಗಡೆ ಬಂತು. ಆ ಚಿಕ್ಕ ಹುಡುಗಿ ತಲೆನಾನೆ ಅದು ಪೊಸೆಸ್ ಮಾಡ್ಬಿಡತ್ತೆ, ಮನೇಲಿರೋರ್ಗೆಲ್ಲರನ್ನು ಸಾಯಿಸ್ಬಿಡತ್ತೆ. ಇದಕ್ಕೂ ಮುಂಚೆ ಊರಲ್ಲಿ ಯಾವ ತರ ಕೊಲೆಗಳು ನಡೀತೋ ಅದೇ ತರ ಇವಾಗ ಹುಡುಗಿ ಮನೇಲಿರೋರ್ನೆಲ್ಲ ಸಾಯಿಸ್ಬಿಟ್ಟು ದೆವ್ವ ತರ ಬಂದು ಕೂತಿರ್ತಾಳೆ. ಇದ್ರ ನೋಡ ನಮ್ ಹೀರೋಗೆ ತುಂಬಾನೇ ಭಯ ಆಗ್ಬಿಡತ್ತೆ. ಓ ಅಂತ ಅಳ್ಳಕ್ಕೆ ಶುರು ಮಾಡ್ಬಿಟ್ಟ. ಆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರೋರು ಹೇಳ್ದಂಗ್ ನಾನ್ ಮಾಡಿದ್ರೆ ಇವತ್ತು ನನ್ಗೆ ಪರಿಸ್ಥಿತಿ ಬರ್ತಲ್ವಲ್ಲ ಅಂತ ಫೀಲ್ ಆಗ್ತಾನೆ. ಅಷ್ಟೇ ಅಲ್ಲ, ಕಾಡೊಳಗಡೆ ನಮ್ ಹೀರೋ ಅವ್ರ ಫ್ರೆಂಡ್ ಅವ್ರ ಫ್ಯಾಮಿಲಿಗೆ ಸೇರಿರೋನೊಬ್ಬ ಹೋಗಿದ್ದ ಅಲ್ವಾ, ಅವನು ಒಂದು ಗುಹೆನಲ್ಲೇ ಆ ಜಪಾನ್ ತಾತ ಇದ್ದಾನೆ ಅಂತ ಗೊತ್ತಾಗಿ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಆಯಪ್ಪ ಒಂಥರ ನರಳಾಡ್ಕೊಂಡ್ ಬಿದ್ದಿರ್ತಾನೆ. ಅಲ್ಲೋಗ್ಬಿಟ್ಟು ಬೆದರಿಸ್ತಾನೆ, ಯಾರ್ ನೀನು, ನಿನ್ ನಿಜವಾದ ಸ್ವರೂಪ ಏನು, ನೀನ್ ಏನಕ್ ನಮ್ಮೂರಿಗೆ ಬಂದೆ, ಯಾಕಿತ್ರ ಎಲ್ಲ ಸಾಯಿಸ್ತಾ ಇದೀಯ ಅಂತ ಕೇಳಿದ್ರೆ ಆಯಪ್ಪ ಕೂಡ ಈಗ ಆ ಮನುಷ್ಯನ್ ರೂಪನ ಬಿಟ್ಟು ಆ ರಾಕ್ಷಸ ರೂಪಕ್ಕೆ ಬರ್ತಾರೆ. ನೋಡಕ್ಕೆ ಮನುಷ್ಯನ್ ತರನೇ ಇರೋದಿಲ್ಲ, ಕಣ್ಣೆಲ್ಲ ಕೆಂಪಕ್ಕೆ ಒಂಥರ ಸ್ಕಿನ್ ಟೋನ್ ಎಲ್ಲ ಒಂಥರ ಚೇಂಜ್ ಆಗಿರುತ್ತೆ, ತುಂಬಾನೇ ಮೋಸವಾಗಿರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಆ ಕಾಡಲ್ಲಿರೋ ಪ್ರಾಣಿನ ತಿಂತಾ ಇತ್ತಲ್ಲ ಅದು ಇವನೇ. ಅಷ್ಟೇ ಅಲ್ಲ, ಇವನು ಮತ್ತೆ ಆ ಶಾಮನ್ ಇಬ್ರು ಸೇರಿನೇ ಈ ತರ ಒಂದೊಂದ್ ಊರಾಗ ಹೋಗ್ಬಿಟ್ಟು ಅಲ್ಲಿರೋರ್ನೆಲ್ಲ ಸಾಯಿಸೋದು, ಅವ್ನ್ ಕಾಪಾಡೋ ತರ ಹೆಸರಲ್ಲಿ ಬರೋದು. ಬಟ್ ಬೇಕಂತಾನೆ ಇವ್ರಿಬ್ರು ಸೇರ್ಕೊಂಡು ಈ ತರ ಸಾಯಿಸ್ತಾ ಇದ್ದಿದ್ದು. ಮತ್ತೆ ವೈಟ್ ಕಲರ್ ಡ್ರೆಸ್ ಹಾಕೊಂಡಿರೋ ಹುಡುಗಿ, ಈ ಹುಡುಗಿ ತುಂಬಾ ಒಳ್ಳೆ ಆತ್ಮ. ಈ ತರ ರಾಕ್ಷಸರಿಂದ ಊರಲ್ಲಿರೋ ಜನಗಳನ್ನ ಕಾಪಾಡೋದಕ್ಕೋಸ್ಕರನೇ ಅವಳ ಈ ತರ ಊರ್ ಒಳಗಡೆ ಬರೋದು, ಎಲ್ಲರನ್ನು ಕಾಪಾಡಕ್ಕೆ ಟ್ರೈ ಮಾಡ್ತಾಳೆ. ಬಟ್ ಇವ್ರ ಮಾತನ್ನ ಯಾರು ಕೇಳಲ್ಲ. ಸೆಂಟ್ರಲ್ಲಿ ಆ ಜಪಾನ್ ತಾತ ಪೂಜೆ ಎಲ್ಲ ಮಾಡ್ಬಿಟ್ಟು ಕೆಳಗಡೆ ಬಿದ್ದು ನರಳಾಡ್ತಾ ಇರ್ತಾನಲ್ಲ, ಈ ಕಡೆ ಶಾಮನ್ ಬಂದು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಆ ಟೈಮಲ್ಲಿ ಕೂಡ ಈ ಹುಡುಗಿನೇ ಹೋಗ್ಬಿಟ್ಟು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದು, ಅವ್ನಿಗೆ ಹತ್ರ ಹಿಂಸೆ ಕೊಡ್ತಾ ಇದ್ದಿದ್ದು. ಆದ್ರೆ ಪಾಪ ಆ ಹುಡುಗಿ ಎಷ್ಟೋ ಕಾಪಾಡಕ್ಕೆ ಟ್ರೈ ಮಾಡಿದ್ಲು, ನಮ್ ಹೀರೋನ ಅವ್ರ ಫ್ಯಾಮಿಲಿನೆಲ್ಲ ಕಾಪಾಡಕ್ಕೆ ಟ್ರೈ ಮಾಡಿದ್ಲು. ಏನೇ ಆದ್ರೂ ನಮ್ ಹೀರೋ ಒಂದ್ ಇಂಚಷ್ಟಾದ್ರೂ ಇವಳ ಮಾತನ್ನ ಕೇಳಿದಿದ್ರೆ, ಮನೆ ಒಳಗಡೆ ಹೋಗ್ದಿದ್ರೆ ಇವತ್ತು ಅವ್ನ ಅವ್ರ ಫ್ಯಾಮಿಲಿ ಎಲ್ಲ ಬದುಕಿರೋರೇನೋ. ಬಟ್ ಆ ಶಾಮನ್ ಮಾತನ್ನ ಕೇಳ್ಕೊಂಡು ಒಳಗಡೆ ಹೋಗಿದ್ದಕ್ಕೆ ಇವಾಗ ಅವ್ನ್ ಕೂಡ ಸತ್ತು ಬಿದ್ದಿರ್ತಾನೆ. ಈ ತರ ಮೋಸವಾದ ಒಂದು ಎಂಡಿಂಗ್ ನ ಕೊಟ್ಟೆ ಈ ಮೂವಿನ ಮುಗಿಸಿರ್ತಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ, ನೀವು ಕೂಡ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಈ ಮೂವಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.